ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಪ್ರಥಮ ಪಿಯುಸಿ ಕನ್ನಡ ತರಗತಿಗೆ ಆದರದ ಸ್ವಾಗತ. ನಾನು ಸವಿತಾ ಎಪಿ, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ವಿದ್ಯಾರ್ಥಿಗಳೇ, ಇಂದು ನಾವು ಗದ್ಯ ಭಾಗ 3 ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ, ಲೇಖಕರು ಡಾಕ್ಟರ್ ಎಚ್ ನರಸಿಂಹಯ್ಯ. ಇವರು ಬರೆದಿರುವಂತಹ ಈ ಗದ್ಯ ಜ್ಯೋತಿಷ್ಯ ಎಂಬಂತಹ ವಿಚಾರ ಅರ್ಥಪೂರ್ಣವಾಗಿದೆಯಾ ಅರ್ಥರಹಿತವಾಗಿದೆಯಾ ಅನ್ನೋದ್ರ ಬಗ್ಗೆ ಲೇಖಕರು ಒಂದು ಚರ್ಚಾ ರೀತಿಯಲ್ಲಿ ಈ ಒಂದು ಗದ್ಯವನ್ನ ನಮಗಿಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಗದ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಲೇಖಕರ ಕಿರುಪರಿಚಯ ಮಾಡಿಕೊಳ್ಳೋಣ. ಲೇಖಕರ ಹೆಸರು ಡಾಕ್ಟರ್ ಎಚ್ ನರಸಿಂಹಯ್ಯ. ಜನನ 1921ರಿಂದ 2005ರವರೆಗೆ ಅವರ ಒಂದು ಕಾಲಾವಧಿ. ಅವರ ಜನನ 1921ರಲ್ಲಿ, 2005ರಲ್ಲಿ ಅವರು ವಿಧಿವಶರಾದ್ರು. ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು HN ಎಂದೇ ಚಿರಪರಿಚಿತರು. ಅವರನ್ನ HN ಅಂತಾನೆ ಕರಿತಾ ಇದ್ರು. ಅವರ ಪ್ರತಿಯೊಂದು ಲೇಖನದಲ್ಲೂ HN ಅಂತಾನೆ ಚಿರಪರಿಚಿತರಾಗಿದ್ರು. ಇವರು ಗಾಂಧಿವಾದಿಗಳು, ವಿಚಾರವಾದಿ, ಸ್ವಾತಂತ್ರ್ಯ ಹೋರಾಟಗಾರರು ಆಗಿದ್ದ ಇವರು ಮೂಲತಃ ವಿಜ್ಞಾನ ಕ್ಷೇತ್ರದವರು. ಇವರು ವಿಜ್ಞಾನ ಕ್ಷೇತ್ರದವರು ಅಂದ್ರೆ ವಿಜ್ಞಾನವನ್ನ ತಗೊಂಡು ಅದರ ಅಲ್ಲಿ ಅಧ್ಯಯನವನ್ನ ನಡೆಸಿದಂತಹ ವ್ಯಕ್ತಿ. ಇವರು ಗಾಂಧಿವಾದಿಗಳು ಅಂದ್ರೆ ಗಾಂಧಿಯ ತತ್ವವನ್ನ ಪಾಲನೆ ಮಾಡ್ತಾ ಇದ್ದವರು. ಹಾಗೆ ವಿಚಾರವಾದಿಗಳು ಅಂದ್ರೆ ಒಂದು ವಿಚಾರದ ಒಂದು ಪರ್ಟಿಕ್ಯುಲರ್ ವಿಷಯದ ಕುರಿತಾಗಿ ಪ್ರಾಯೋಗಿಕವಾಗಿ ಅದರ ಬಗ್ಗೆ ಚರ್ಚೆಯನ್ನ ಮಾಡಿ, ವಾದಗಳನ್ನ ಮಾಡಿ, ಮಂಡನೆಯನ್ನ ಮಾಡ್ತಾ ಇದ್ದಂತ ವ್ಯಕ್ತಿ. ಸ್ವಾತಂತ್ರ್ಯ ಹೋರಾಟಗಾರರು, ನಮ್ಮ ಭಾರತ ದೇಶದ ಸ್ವತಂತ್ರ ಹೋರಾಟಗಾರರಲ್ಲಿ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಕೂಡ ಒಬ್ಬರು ಅಂತ ಹೇಳಿ. ಇವರ ಹುಟ್ಟೂರು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಹೊಸೂರಿನ ಕಡು ಬಡತನ ಕುಟುಂಬದಲ್ಲಿ ಜನಿಸಿದರು. ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯವರು, ಗೌರಿಬಿದನೂರು ತಾಲೂಕಿನ ಹೊಸೂರು ಅವರ ಒಂದು ಜನಿಸಿದಂತಹ ಒಂದು ಸ್ಥಳದ ಹೆಸರು. ಅವರು ಕಡು ಬಡತನದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ HN ರವರು ನ್ಯಾಷನಲ್ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ಇವರು ಬೆಂಗಳೂರಿನ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು. ಇವರು ಸ್ವತಃ ಒಂದು ವಿದ್ಯಾಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ್ದಾರೆ, ನ್ಯಾಷನಲ್ ವಿದ್ಯಾಸಂಸ್ಥೆ. ಅವರಿಗೆ ಒಂದು ಸ್ಕೂಲ್ ಇತ್ತು, ನ್ಯಾಷನಲ್ ಸ್ಕೂಲ್ ವಿದ್ಯಾಸಂಸ್ಥೆ ಅಂತ. ಅದನ್ನ ಕಟ್ಟಿ ಬೆಳೆಸಿದ್ದಲ್ಲದೆ ಅವರು ಬೆಂಗಳೂರಿನ ವಿಶ್ವವಿದ್ಯಾನಿಲಯದ ಬ್ಯಾಂಗ್ಳೂರು ಯೂನಿವರ್ಸಿಟಿಯ ಕುಲಪತಿಗಳು ಅಂದ್ರೆ ಚಾನ್ಸಲರ್ ಅಂದ್ರೆ ಕುಲಪತಿಗಳಾಗಿ ಅವರು ಕೆಲಸವನ್ನ ನಿರ್ವಹಿಸಿದ್ದಾರೆ. ಅದರ ಜೊತೆಗೆ ಇವರು ಅಧ್ಯಾಪನ ಮತ್ತು ಆಡಳಿತಗಳಲ್ಲಿ ಹೆಸರು ಗಳಿಸಿದ್ದಾರೆ. ಅವರು ಅಧ್ಯಾಪನ ಅಂದ್ರೆ ಟೀಚಿಂಗ್ ಪ್ರೊಫೆಷನಲ್ ಅಲ್ಲೂ, ಅಧ್ಯಾಪನದಲ್ಲೂ ಮತ್ತೆ ಆಡಳಿತದಲ್ಲೂ, ಆಡಳಿತ ಅಂದ್ರೆ ಪೊಲಿಟಿಕಲ್ ಅಲ್ಲಿ ಕೂಡ ಅವರು ಒಂದು ಕೆಲಸವನ್ನ ನಿರ್ವಹಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಮುಂದೆ ಇವರು ಬರೆದಂತಹ ಒಂದು ಪ್ರಬಂಧ ಮತ್ತೆ ಆತ್ಮಕಥೆ ನೋಡಿ. ವೈಜ್ಞಾನಿಕ ಮತ್ತು ವೈಚಾರಿಕ ಮನೋಧರ್ಮವನ್ನ ಎತ್ತಿ ಹಿಡಿಯುವತ್ತ ಬಂದವರು. ತೆರೆದ ಮನ ಇವರು ಬರೆದಂತಹ ಒಂದು ಪ್ರಬಂಧ ಸಂಕಲನ. ಹೋರಾಟದ ಹಾದಿ ಇವರ ಆತ್ಮಕಥೆಯಾಗಿದೆ. ಸೊ ಇವರು ಡಾಕ್ಟರ್ ಎಚ್ ನರಸಿಂಹಯ್ಯ. ಇವರು ಬರೆದಂತಹ ಪ್ರಬಂಧ ತೆರೆದ ಮನ. ಹಾಗೆ ಹೋರಾಟದ ಹಾದಿ ಅನ್ನೋದು ಸ್ವತಃ ಅವರೇ ಬರೆದಿರುವಂತ ಆತ್ಮಕಥೆ ಅಂದ್ರೆ ಅವರದ್ದೇ ಒಂದು ವಿಚಾರಗಳನ್ನ ಕಥೆಗಳನ್ನ ಬರೆದಿದ್ದಾರೆ. ಅವರೇ ಬರೆದಿರೋದಕ್ಕೆ ಆತ್ಮಕಥೆ ಅಂತ ಹೇಳ್ತೀವಿ. ಇದಿಷ್ಟು ಲೇಖಕರ ಪರಿಚಯ ಆಯ್ತು. ಮುಂದೆ ಪ್ರಸ್ತುತ ಈ ಒಂದು ಪಾಠದ ಆಶಯ ಏನಿರಬಹುದು, ಲೇಖಕರು ಈ ಪಾಠವನ್ನ ಯಾವ ಒಂದು ಉದ್ದೇಶ ಇಟ್ಕೊಂಡು, ಆಶಯ ಇಟ್ಕೊಂಡು ಬರೆದಿದ್ದಾರೆ ಅನ್ನೋದನ್ನ ನೋಡೋಣ. ಅವರ ಆಶಯ ಈ ರೀತಿ ಇದೆ. ಭವಿಷ್ಯವನ್ನು ತಿಳಿದುಕೊಳ್ಳಬೇಕೆಂಬ ಕುತೂಹಲ ಯಾರನ್ನೂ ಬಿಟ್ಟಿಲ್ಲ. ಅದನ್ನು ತಿಳಿಯುವುದು ಅಸಾಧ್ಯವೆಂದು ಎಲ್ಲರಿಗೂ ಗೊತ್ತಿದೆ. ಏನನ್ನ ತಿಳ್ಕೋಬೇಕು? ಭವಿಷ್ಯವನ್ನ. ಪ್ರತಿಯೊಬ್ಬರಿಗೂ ನಮ್ಮ ಮುಂದಿನ ಭವಿಷ್ಯ ಏನಾಗುತ್ತೆ, ನಾವು ಹಿಂದೆ ಏನಾಗಿದ್ವಿ, ಮುಂದೆ ಏನಾಗುತ್ತೆ, ಈಗ ಏನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ, ನಮ್ಮ ಭವಿಷ್ಯದ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಕುತೂಹಲ ಇದ್ದೇ ಇರುತ್ತೆ, ತಿಳ್ಕೋಬೇಕು ಅಂತ. ಅಂತಹ ಒಂದು ಕುತೂಹಲ ಎಲ್ಲರಲ್ಲಿಯೂ ಇರೋದ್ರಿಂದ ಅದು ಅಸಾಧ್ಯ. ಅದನ್ನ ತಿಳ್ಕೊಳ್ಳೋದು ಅಸಾಧ್ಯ. ಅದನ್ನ ತಿಳ್ಕೊಳ್ಳಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ.
ಅಲ್ವಾ? ಎಲ್ರಿಗೂ ತಿಳ್ಕೋಬೇಕು ಅನ್ನೋ ಕುತೂಹಲ ಇದೆ, ಬಟ್ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡ ಕೆಲವರು ಸಾಮಾನ್ಯರನ್ನು ಹೆದರಿಸಿ ವಂಚಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿರುವುದು ದುರಂತ. ಭವಿಷ್ಯದ ಆಧಾರದ ಮೇಲೆ ಬದುಕು ನಡೆಯುವುದಿಲ್ಲ. ಭವಿಷ್ಯಕಾರರ ಮಾತಿನಂತೆ ಯಾವುದೂ ನಿರ್ಧಾರವಾಗುವುದಿಲ್ಲ. ಜೀವನ ಹೇಗಿರುತ್ತದೋ ಹಾಗೇ ಸ್ವೀಕರಿಸುವುದು ಬುದ್ಧಿವಂತರ ಲಕ್ಷಣ. ಜೀವನ ಹೇಗಿರುತ್ತದೋ ಹಾಗೇ ಸ್ವೀಕರಿಸಬೇಕು ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಬುದ್ಧಿವಂತರ ಲಕ್ಷಣ ಏನು? ಜೀವನ ಹೇಗಿದೆಯೋ ಹಾಗೆ ಅದನ್ನ ಸ್ವೀಕರಿಸ್ಕೊಂಡು ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ನಾವು ಮುಂದೆ ಏನಾಗ್ತೀವಿ, ನಮ್ಮ ಭವಿಷ್ಯ ಏನು ಅನ್ನೋ ತಿಳ್ಕೊಳ್ಳೋ ಕುತೂಹಲ ಒಳ್ಳೇದಲ್ಲ. ಅದನ್ನ ತಿಳ್ಕೊಳ್ಳಕ್ಕೆ ನಮಗೆ ಆಗೋದೂ ಇಲ್ಲ, ಯಾರಿಂದಲೂ ಅದು ಸಾಧ್ಯ ಇಲ್ಲ ಅಂತ ಲೇಖಕರಲ್ಲಿ ಹೇಳ್ತಿದ್ದಾರೆ. ಅದನ್ನೇ ಬಂಡವಾಳ ಅಂದ್ರೆ ಇಲ್ಲಿ ಜ್ಯೋತಿಷ್ಯರ ಬಗ್ಗೆ ಹೇಳ್ತಾ ಇದ್ದಾರೆ ಅವರು. ಜನರಿಗೆ ಯಾವ ಕುತೂಹಲ ಇದೆಯೋ ಅದನ್ನ ಬಂಡವಾಳವಾಗಿ ಉಪಯೋಗಿಸ್ಕೊಂಡು ಅದರಿಂದ ತಮ್ಮ ಬದುಕನ್ನ ನಡೆಸ್ಕೊಂಡು ಹೋಗುವಂತಹ ಜನರಿದ್ದಾರೆ. ಅಂದ್ರೆ ಭವಿಷ್ಯದ ಬಗ್ಗೆ ನಿಮ್ಮ ಭವಿಷ್ಯದ ಬಗ್ಗೆ ನಾನು ಹೇಳ್ತೀನಿ, ನೀವು ಅದಕ್ಕೆ ಇಷ್ಟು ಹಣ ಕೊಡಬೇಕು ಅಥವಾ ಈ ನನ್ನಲ್ಲಿಗೆ ಬರಬೇಕು ಅಂತೆಲ್ಲ ಹೆದರಿಸುವ, ಅಂದ್ರೆ ಮುಂದೆ ನಿಮ್ಮ ಭವಿಷ್ಯ ಈ ತರ ತುಂಬಾ ಕಷ್ಟದಲ್ಲಿರುತ್ತೆ, ತುಂಬಾ ಪ್ರಾಬ್ಲಮ್ ಅನ್ನ ಎದುರಿಸ್ಬೇಕಾಗುತ್ತೆ ಅಂತೆಲ್ಲ ಹೆದರಿಸುವಂತಹ ಜನರಿರ್ತಾರೆ, ಭವಿಷ್ಯಕಾರರಿರ್ತಾರೆ. ಅವರ ಮಾತಿನಂತೆ ಯಾರ ಭವಿಷ್ಯವೂ ನಡೆಯುವುದಿಲ್ಲ. ಭವಿಷ್ಯ ನಮ್ಮ ಜೀವನ ಹೇಗೆ ಅಂದ್ರೆ ನಮ್ಮ ಜೀವನ ಹೇಗಿದೆಯೋ ಹಾಗೆ ಸ್ವೀಕರಿಸಿಕೊಂಡು ಹೋಗೋದೇ ಬುದ್ಧಿವಂತರ ಲಕ್ಷಣ. ನಮ್ಮ ಭವಿಷ್ಯ ತಿಳ್ಕೊಳ್ಬೇಕು ಅಂತ ಒಂದಷ್ಟು ಹಣ ಸುರಿಯೋದು ಅಥವಾ ಹೆದರ್ಕೊಳ್ಳೋದು, ಭವಿಷ್ಯ ಜ್ಯೋತಿಷ್ಯಕಾರ ಹಿಂದೆ ಹೋಗೋದು, ಈ ತರದ್ದೆಲ್ಲ ಮಾಡೋದು ತಪ್ಪು ಅನ್ನೋದನ್ನ ಈ ಒಂದು ಪ್ರಸ್ತುತ ಪಾಠದಲ್ಲಿ ಲೇಖಕರು ಹೇಳ್ತಿದ್ದಾರೆ. ಮುಂದೆ ಜ್ಯೋತಿಷ್ಯ ವಿಜ್ಞಾನವಾಗಿ ಉಳಿಯಬೇಕಾದರೆ ಅದಕ್ಕೆ ಏನಿರ್ಬೇಕು ಅಂತಾರೆ? ಆಧಾರ ಬೇಕು, ಪ್ರಯೋಗ ಮತ್ತು ತರ್ಕಗಳ ಮೂಸೆಯಲ್ಲಿ ಗೆದ್ದು ಬರಬೇಕಾಗುತ್ತದೆ. ಈಗ ಜ್ಯೋತಿಷ್ಯ ಅನ್ನೋದು ನಿಜವಾಗಿ ಇದೆ ಅನ್ನೋದಾದ್ರೆ ಅದು ವಿಜ್ಞಾನವಾಗಿ ಉಳಿಬೇಕಾದ್ರೆ, ವಿಜ್ಞಾನ ಅನ್ನೋದು ಅದಕ್ಕೆ ಅಂತ ಒಂದು ಆಧಾರ ಇದೆ, ಅದಕ್ಕೆ ಅಂತ ಪ್ರೂಫ್ ಇದೆ, ಅದಕ್ಕೆ ಅಂತ ಪ್ರಯೋಗವಿದೆ, ಪ್ರಯೋಗ ಮಾಡಿ ಅದನ್ನ ತಿಳ್ಕೊಂಡು ಕಣ್ಣಾರೆ ಅದನ್ನ ನಿಜ ಅಂತ ಒಪ್ಕೊಂಡು ನಾವು ಅದನ್ನ ವಿಜ್ಞಾನ ಅಂತ ಹೇಳ್ತೀವಿ. ಹಾಗೆ ಜ್ಯೋತಿಷ್ಯ ಅನ್ನೋದು ವಿಜ್ಞಾನ ಆಗ್ಬೇಕಾದ್ರೆ ಏನೆಲ್ಲ ಬೇಕಂತೆ? ಅದಕ್ಕೊಂದು ಆಧಾರ ಬೇಕು, ಅದಕ್ಕೆ ಪ್ರಯೋಗ ಬೇಕು, ಹಾಗೆ ಅದಕ್ಕೆ ತರ್ಕಗಳು ಬೇಕು, ವಾದ ವಿವಾದಗಳಾಗ್ಬೇಕು. ಒಬ್ರು ಇನ್ನೊಬ್ರು ಅದನ್ನ ಏನ್ ಮಾಡ್ಬೇಕು? ವಾದ ತರ್ಕ ಮಾಡ್ಬೇಕು. ಆಗ ನಾವು ಅದನ್ನ ವಿಜ್ಞಾನ, ಜ್ಯೋತಿಷ್ಯವು ಕೂಡ ಒಂದು ಪ್ರಾಯೋಗಿಕವಾಗಿ ಒಪ್ಪಿಕೊಳ್ಳುವಂತಹ ವಿಚಾರ ಅನ್ನೋದನ್ನ ನಾವು ಒಪ್ಕೋಬೇಕು. ಅಂದ್ರೆ ಇದಿಷ್ಟು ಆ ಜ್ಯೋತಿಷ್ಯದಲ್ಲಿರ್ಬೇಕು, ಆಗ ಅದು ವಿಜ್ಞಾನ ಆಗುತ್ತೆ ಅಂತ ಲೇಖಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಮುಂದೆ ನೋಡಿ, ಹಾಗೆಲ್ಲದಿದ್ದರೆ ಅದನ್ನು ವಿಜ್ಞಾನವೆಂದು ಒಪ್ಪಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಭವಿಷ್ಯದ ಹಿಂದೆ ಬಿದ್ದ ಜನರು ಸುಳ್ಳು ಮಾಹಿತಿಗಳಿಂದ ಮೋಸ ಹೋಗುವುದು ಸರ್ವೇ ಸಾಮಾನ್ಯ. ಸುಳ್ಳು ಮಾಹಿತಿಗಳಿಂದ ಮೋಸ ಹೋಗುವುದು ಜನರು ಸರ್ವೇ ಸಾಮಾನ್ಯ ಆಗುತ್ತೆ. ಕಾರಣ ಏನು ಅಂದ್ರೆ ವಾದಗಳು, ತರ್ಕಗಳು, ಆಧಾರಗಳು, ಪ್ರಯೋಗಗಳು ಇಲ್ಲ ಅಂದ್ರೆ ಅದು ವಿಜ್ಞಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾವುದು ಜ್ಯೋತಿಷ್ಯ. ಹಾಗೆಂತಿದ್ರೆ ನಾವದನ್ನ ವಿಜ್ಞಾನ ಅಂತ ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಅದು ನಿಜ, ಜ್ಯೋತಿಷಿ ಹೇಳೋದೆಲ್ಲ ನಿಜ ಅಂತ ನಂಬಲಿಕ್ಕೆ ಸಾಧ್ಯ ಇಲ್ಲ. ಭವಿಷ್ಯದ ಹಿಂದೆ ಬಿದ್ದ ಜನರು, ನಮ್ಮ ಭವಿಷ್ಯ ಏನಾಗುತ್ತೆ ಅಂತ ಜ್ಯೋತಿಷ್ಯರ ಹಿಂದೆ ಬಿದ್ದಂತ ಜನರು ಏನಾಗ್ತಾರೆ? ಸುಳ್ಳು ಮಾಹಿತಿಯಿಂದ ಮೋಸ ಹೋಗೋದು ಸರ್ವೇ ಸಾಮಾನ್ಯ. ಸಾಮಾನ್ಯವಾಗಿ ಜನರಲ್ ಆಗಿ ಎಲ್ಲರೂ ಇದನ್ನ ಕಾಣ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಮುಂದೆ, ಪ್ರಶ್ನಿಸದೆ ಒಪ್ಪಿಕೊಳ್ಳುವುದು ಸಮಂಜಸವಲ್ಲ. ಜ್ಯೋತಿಷ್ಯವನ್ನು ಪ್ರಶ್ನಿಸ್ಬೇಕು. ಅದನ್ನ ಪ್ರಶ್ನಿಸದೆ ಅವ್ರು ಹೇಳಿದಾಗೆ ಈ ಪೂಜೆ ಮಾಡ್ಬೇಕು, ಆಯ್ತು, ಅದು ಅಷ್ಟು ದುಡ್ಡು ಕೊಡ್ಬೇಕು, ಆಯ್ತು, ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಅವ್ರು ಏನು ಹೇಳ್ತಾರೋ ಅದಕ್ಕೆಲ್ಲ ತಲೆ ಅಲಡಿಸ್ಕೊಂಡು ಹೋದ್ರೆ ಏನಾಗುತ್ತೆ? ಅದು ವ್ಯರ್ಥವಾಗುತ್ತೆ ಅಂತ ಹೇಳ್ತಾರೆ. ವೈಚಾರಿಕ ಪ್ರಜ್ಞೆ ಬೆಳೆಸಿಕೊಳ್ಳುವುದು ಬಹುಮುಖ್ಯ. ಜ್ಯೋತಿಷ್ಯದ ಹಿಂದೆ ಹೋಗಿ ಬದುಕನ್ನು ಹಾಳು ಮಾಡಿಕೊಳ್ಳದಿರುವುದು ಬುದ್ಧಿವಂತಿಕೆಯ ಲಕ್ಷಣ. ವೈಚಾರಿಕ ಪ್ರಜ್ಞೆಯನ್ನ ಬೆಳೆಸ್ಕೊಳ್ಬೇಕು. ವೈಚಾರಿಕ ಪ್ರಜ್ಞೆ ಅಂದ್ರೆ ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ನೋಡಿ ಅನುಭವಿಸಿದಾಗ ಮಾತ್ರ, ಪ್ರಾಯೋಗಿಕವಾಗಿ ಅದನ್ನ ನೋಡಿ ನಂಬಬೇಕೇ ವಿನಃ ನಾವು ಕಣ್ಣು ಮುಚ್ಕೊಂಡು ಅದೇ ಸತ್ಯ, ಅವ್ರು ಹೇಳಿದ್ದೇ ಸತ್ಯ ಅಂದ್ರೆ ಸುಳ್ಳನ್ನೇ ಸತ್ಯ ಅಂತ ನಂಬೋದು
ತಪ್ಪು. ಅದರಿಂದ ಏನಾಗುತ್ತೆ ಅಂದ್ರೆ ಬದುಕು ಏನಾಗುತ್ತೆ, ಹಾಳಾಗುತ್ತೆ. ಅದರಿಂದ ಜ್ಯೋತಿಷ್ಯದ ಹಿಂದೆ ಹೋಗಿ ಬದುಕನ್ನ ಹಾಳು ಮಾಡಿಕೊಳ್ಳದಿರುವುದೇ ಬುದ್ಧಿವಂತಿಕೆಯ ಲಕ್ಷಣ ಅನ್ನೋದು ಈ ಒಂದು ಪ್ರಸ್ತುತ ಪಾಠದಲ್ಲಿ ಲೇಖಕರು ಮನಮುಟ್ಟುವಂತೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅವರು ಈ ಒಂದು ವಿಜ್ಞಾನವು ಜ್ಯೋತಿಷ್ಯವನ್ನ ಹೊಂದಾಣಿಕೆ ಮಾಡ್ತಾ ವಿಜ್ಞಾನವನ್ನ ನಂಬಬಹುದು ಅಂತ ಹೇಗೆ ಹೇಳ್ತಿದಾರೋ, ಜ್ಯೋತಿಷ್ಯವನ್ನು ಹೇಗೆ ಅರ್ಥಪೂರ್ಣವಲ್ಲ ಅಂತ ಹೇಳ್ತಿದಾರೋ, ಕೆಲವೊಂದು ಉದಾಹರಣೆಗಳ ಮೂಲಕ ಅದನ್ನ ಅವರು ಕೊಡ್ತಾ ಹೋಗ್ತಾ ಇದ್ದಾರೆ ಪಾಠದಲ್ಲಿ. ಮುಂದೆ ಆ ಪಾಠವನ್ನ ನೋಡೋಣ ಬನ್ನಿ. ಈಗ ಪಾಠದ ಪ್ರಾರಂಭ. ಪ್ರಕೃತಿಯ ಘಟನೆಗಳು ಆದಿಮಾನವನಿಗೆ ಭಯ ಭಕ್ತಿಯನ್ನು ಉಂಟು ಮಾಡಿದ್ದು, ಅವನ ಬಹುಪಾಲು ನಂಬಿಕೆಗಳು ಈ ಹಿನ್ನೆಲೆಯಲ್ಲೇ ರೂಪುಗೊಂಡವು. ಪ್ರಕೃತಿಯ ಕೆಲವೊಂದು ಘಟನೆಗಳು ಮನುಷ್ಯನಿಗೆ ಭಯ ಭಕ್ತಿಯನ್ನ ಉಂಟು ಮಾಡಿದೆ. ಹೌದು, ಪ್ರತಿಯೊಬ್ರು ಕೂಡ ಪ್ರಕೃತಿಯನ್ನ, ನಾವು ಪ್ರಕೃತಿಯನ್ನ ಪ್ರಕೃತಿ ಮಾತೆ, ದೇವಿ ಅಂತ ಪೂಜ್ಯನೀಯ ಭಾವದಿಂದ ನೋಡ್ತೀವಿ. ಅಂದ್ರೆ ದೇವರನ್ನ ಕಾಣ್ತೀವಿ ಪ್ರಕೃತಿಗಳಲ್ಲಿ. ನದಿ ಆಗಿರ್ಬೋದು, ಬೆಟ್ಟ ಆಗಿರ್ಬೋದು, ಪ್ರಕೃತಿ ಅಂದ್ರೆ ಹಸಿರು ಆಗಿರ್ಬೋದು, ಇವುಗಳನ್ನೆಲ್ಲ ನಾವು ಪ್ರಕೃತಿ ಮಾತೆ, ಪ್ರಕೃತಿಯಲ್ಲಿ ನಡೀತಾ ಇರೋ ಅಂತ ವಿಚಾರಗಳನ್ನ ಮಾನವರು ನಾವು ಮುಂಚಿಂದನೂ ಅದನ್ನ ಒಂದು ಪೂಜನೀಯ ಭಾವನೆಯಿಂದ ನೋಡ್ತೀವಿ. ಅಲ್ಲಿ ಭಯ ಭಕ್ತಿ ಎರಡೂ ಕೂಡ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಅವನ ಬಹುಪಾಲು ನಂಬಿಕೆಗಳು ಈ ಹಿನ್ನೆಲೆಯಲ್ಲಿ ರೂಪುಗೊಂಡಿದೆ. ಅಂದ್ರೆ ನಮಗೆ ಅದೊಂಥರ ಪೂರ್ವಜರಿಂದ, ನಮ್ಮ ಹಿನ್ನೆಲೆಯಿಂದ ಆದಿಮಾನವರಾಗಿ ಬಂದಿದ್ದೇ ನಾವು ಕಾಡಿನಿಂದ ನಾಡಿಗೆ ಬಂದಿದ್ದೀವಿ. ಸೊ ಈಗ ನಾವು ಬಹುಪಾಲು ಏನಾಗ್ತಾ ಇದ್ದೀವಿ, ಜನರೇಷನ್ ಮುಂದುವರಿತಾ ನಾವು ಈ ಒಂದು ಪ್ರಾಯೋಗಿಕವಾಗಿ ವಿಜ್ಞಾನ ಬಂದ ಮೇಲೆ ನಾವು ಅದನ್ನ ಮುಂದುವರಿಸ್ಕೊಂಡು ಹೋಗಿದ್ದೀವಿ. ಅದಕ್ಕಿಂತ ಮುಂಚೆ ನಮ್ಮ ಪೂರ್ವಜರು ಕಾಡು, ಬೆಟ್ಟ, ನದಿ, ಹೊಳೆ, ಕೆರೆ ಇವುಗಳನ್ನೆಲ್ಲ ನಂಬ್ತಾ ಇದ್ರು. ಭಯ ಇತ್ತು, ಭಕ್ತಿ ಇತ್ತು, ಅದನ್ನ ಪೂಜಿಸ್ತಾ ಇದ್ರು. ಹೀಗೆ ಜೀವನವನ್ನ ನಡೆಸ್ಕೊಂಡು ಬಂದ್ರು. ಆ ಬಹುಪಾಲು ನಮಗೆ ಇಲ್ಲಿ ಏನು ಅಂದ್ರೆ ನಂಬಿಕೆಗಳೇ ಮುಖ್ಯವಾಗಿ ಕಾಣ್ತಾ ಇದೆ ನಮ್ಮ ಬದುಕಿನಲ್ಲಿ ಇಂದಿನ ಕಾಲದಿಂದಲೂ ಅಂತ ಹೇಳ್ತಾ ಇದ್ದಾರೆ. ಮಿಂಚುಗುಡುಗುಗಳು ಅವನಿಗೆ ಸಾಕಷ್ಟು ಭಯವನ್ನು ಉಂಟು ಮಾಡಿರಬೇಕು. ಮಳೆ ಬರುತ್ತೆ, ಆ ಮುಂಗಾರು ಮಳೆ ಬಂದಾಗ ಜೋರಾದ ಗುಡುಗು, ಜೋರಾದ ಸಿಡಿಲುಗಳು ಅಪ್ಪಳಿಸುತ್ತೆ. ಆಗ ಪ್ರತಿಯೊಬ್ರು ಕೂಡ ಹೆದರ್ಕೋತಾರೆ, ಜೀವ ಭಯದಿಂದ ಹೆದರ್ಕೋತಾರೆ. ಅದರ ಒಂದು ಆ ಗುಡುಗಿನ ಶಬ್ದಕ್ಕೆ, ಆ ಮಿಂಚಿನ ಒಂದು ಶಕ್ತಿಗೆ ನಾವು ಹೆದರ್ಕೋತೀವಿ. ಆ ಭಯವನ್ನ ಅದು ಉಂಟು ಮಾಡುತ್ತೆ, ಯಾವುದು? ಪ್ರಕೃತಿಯ ಮಿಂಚು ಮತ್ತು ಗುಡುಗುಗಳು. ಹಾಗೆ ಮಧ್ಯಾಹ್ನದಲ್ಲಿ ಗ್ರಹಣ ನಡೆದಾಗ ಕತ್ತಲು ಮುಸುಕಿದ್ದು ಎಂಥ ಧೈರ್ಯಶಾಲಿಯಾದ ಆದಿಮಾನವನಿಗೂ ನಡುಕವನ್ನು ಉಂಟು ಮಾಡಿರಬೇಕು. ಅಂದ್ರೆ ಪ್ರಕೃತಿ ಅಂದಾಗ ಒಂದು ಭಯ ಭಕ್ತಿ ಆದಿಮಾನವರಿಂದ, ಅಂದ್ರೆ ನಮ್ಮ ತಲತಲಾಂತರದಿಂದ ಬಂದಿದ್ದು ಇವತ್ತಿಗೂ ಕೂಡ ಅದು ಪ್ರಚಲಿತದಲ್ಲಿ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಗ್ರಹಣಗಳು ಎಲ್ಲ ನಡೆಯುತ್ತೆ. ಗ್ರಹಣಗಳನ್ನ ಕೆಲವರು ನಂಬ್ತಾರೆ, ಕೆಲವರು ಅದ್ರ ಬಗ್ಗೆ ನಂಬಿಕೆ ಇಟ್ಕೊಳ್ಳಲ್ಲ. ಕೆಲವರು ಗ್ರಹಣ ಬಂದಾಗ ಏನೋ ಪೂಜೆ ಪುರಸ್ಕಾರಗಳನ್ನ, ಉಪವಾಸಗಳನ್ನೆಲ್ಲ ಮಾಡ್ತಾರೆ. ಆದ್ರೆ ಕೆಲವರು ನಾರ್ಮಲ್ ಆಗಿ ಅವರವರ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಆಗ ಇಲ್ಲಿ ಲೇಖಕರು ಹೇಳ್ತಾರೆ, ಗ್ರಹಣ ನಡೆದಾಗ ಏನಾಗುತ್ತೆ, ಸೂರ್ಯಗ್ರಹಣ ನಡೀತಾ, ಮಧ್ಯಾಹ್ನ ಉರಿ ಬಿಸಿಲಿರುತ್ತೆ, ಸೂರ್ಯಗ್ರಹಣ ಬಂದ್ಬಿಡುತ್ತೆ ಅಂದಾಗ ಇಡೀ ಭೂಮಂಡಲವೇ ಕತ್ತಲಾಗ್ಬಿಡುತ್ತೆ ಮಧ್ಯಾಹ್ನದ ಹೊತ್ತಿಗೆ. ಆಗ ಮನುಷ್ಯ ಎಂತ ಧೈರ್ಯಶಾಲಿ ಮನುಷ್ಯ ಆದ್ರೂ ಕೂಡ ಕತ್ತಲಾದಾಗ ಒಂದು ಕ್ಷಣ ಅವನಲ್ಲಿ ನಡುಕ ಉಂಟಾಗುತ್ತೆ. ಭೂಕಂಪವು ಅವನಿಗೆ ಹೆಚ್ಚಿನ ದಿಗಿಲನ್ನು ತಂದಿರಬೇಕು. ಮಿಂಚು ಗುಡುಗುಗಳಿಗೂ ಹೆದರ್ತಾನೆ, ಜೋರಾದ ಮಳೆಗಳಿಗೆ. ಹಾಗೆ ಗ್ರಹಣಗಳು ಬಂದು ಕತ್ತಲು ಆವರಿಸಿದಾಗ್ಲೂ ಅವನಿಗೊಂಥರ ನಡುಕ ಆಗುತ್ತೆ, ಏನೋ ಒಂಥರ ಮನಸ್ಸಿನೊಳಗಡೆ ನಡುಕ ಉಂಟಾಗುತ್ತೆ. ಹಾಗೆ ಭೂಕಂಪ ಕೂಡ ಅವನನ್ನ ಏನ್ ಮಾಡುತ್ತೆ, ದಿಗ್ಭ್ರಾಂತನನ್ನಾಗಿ ದಿಗಿಲು ಮೂಡಿಸುತ್ತೆ, ದಿಗಿಲನ್ನ ತಂದಿರುತ್ತೆ ಅವನಿಗೆ. ಭೂಕಂಪ ಬಂದಾಗ ಕೂಡ ಇದು ಒಂಥರ ಪ್ರಕೃತಿಯ ವಿಕೋಪ, ಪ್ರಕೃತಿಗೆ ನಾವು ಮಾಡಿರೋ ಅನ್ಯಾಯದಿಂದ ಆಗಿರ್ಬಹುದು ಅಂತ ಅವನು ತಿಳ್ಕೊಂಡು ಅದನ್ನು ಕೂಡ ನಂಬುತ್ತಾನೆ. ಅಲ್ಲಿ ಕನಸು, ರೋಗ, ಸಾವು ಇವೆಲ್ಲ ಅವನಿಗೆ ರಹಸ್ಯಗಳಾಗಿವೆ. ಯಾವುದೆಲ್ಲ? ಕನಸು, ರೋಗ, ಸಾವು. ಈ ಕನಸು, ರೋಗ, ಸಾವು ಇದು ಮೂರು ರಹಸ್ಯಮಯ, ಸೀಕ್ರೆಟ್. ಯಾಕೆಂದ್ರೆ ನಾವು ಹುಟ್ಟು ಸಮಯ ನಮಗೆ ಗೊತ್ತಿದೆ, ಹುಟ್ಟು ಗೊತ್ತು, ಆದ್ರೆ ಸಾವು ಗೊತ್ತಿಲ್ಲ. ಸಾವಿನ ಸಮಯ ನಮಗೆ ಗೊತ್ತಿಲ್ಲ, ಎಲ್ಲಿ ಸ್ಥಳ ಗೊತ್ತಿಲ್ಲ. ನಾವ್ ಎಷ್ಟೇ ಮುಂದುವರೆದ್ರು ಕೂಡ ನಾವ್ ಇದನ್ನ ಪ್ರತಿಯೊಬ್ಬ ಮನುಷ್ಯನು ನಂಬಲೇಬೇಕಾದಂತ ನಿಜವಾದ ವಿಚಾರ. ಯಾಕೆಂದ್ರೆ ಸಾವು ಯಾವಾಗ ಆಗುತ್ತೆ, ರೋಗ ಯಾವಾಗ ಬರುತ್ತೆ ಅಂತ ಅನ್ಕೋಬಹುದು. ಕನಸು ಸಾಧಾರಣ,
ಮಿಂಚುಗುಡುಗುಗಳು ಅವನಿಗೆ ಸಾಕಷ್ಟು ಭಯವನ್ನು ಉಂಟು ಮಾಡಿರಬಹುದು. ಅಂದ್ರೆ ಪ್ರಕೃತಿ ದತ್ತವಾಗಿ ಬಂದಂತಹ ಗುಡುಗುಗಳು, ಮಿಂಚುಗಳು, ಅದರ ಆರ್ಭಟಕ್ಕೆ ಮನುಷ್ಯ ಎಷ್ಟೇ ಧೈರ್ಯಶಾಲಿ ಆದ್ರೂ ಹೆದರ್ಕೋತಾನೆ. ಹಾಗೆ ಮಧ್ಯಾಹ್ನದ ಹೊತ್ತು ಕತ್ತಲು ಮುಸುಕಿದಾಗ, ಗ್ರಹಣ ಸಂಭವಿಸಿದಾಗ ಏನಾಗುತ್ತೆ, ಸೂರ್ಯನ ಬೆಳಕು ಕಾಣದೆ ಅಲ್ಲಿ ಕೂಡ ಒಂಥರದ ನಡುಕ ಅವನಿಗೆ ಉಂಟಾಗುತ್ತೆ. ಅದರ ಜೊತೆಗೆ ಭೂಕಂಪಗಳು ಕೂಡ ಅವನನ್ನ ಹೆಚ್ಚಿನ ದಿಗಿಲು ಮೂಡಿಸುತ್ತೆ. ಅದರ ಜೊತೆಗೆ ಕನಸು, ರೋಗ, ಸಾವು, ಈ ಮೂರು ರಹಸ್ಯವಾಗಿ ಅವನಿಗೆ ಉಳ್ಕೊಂಡಿದೆ. ವಿಜ್ಞಾನ ಎಷ್ಟೇ ಮುಂದುವರೆದ್ರು ನಾವು ಹುಟ್ಟುವ ಸಮಯ, ಹುಟ್ಟುವ ಸ್ಥಳ ಎಲ್ಲ ಗೊತ್ತಿರುತ್ತೆ. ಆದ್ರೆ ನಮಗೆ ಯಾವಾಗ, ಯಾವ ಸ್ಥಳದಲ್ಲಿ, ಯಾವ ಸಮಯಕ್ಕೆ ನಾವು ಸಾಯ್ತೀವಿ ಅಂತ ಇವತ್ತಿಗೂ ಕೂಡ ಅದು ರಹಸ್ಯವಾಗಿ ಉಳ್ಕೊಂಡಿದೆ. ಇದರಿಂದ ನಾವು ಪೂರ್ವಜರ ನಂಬಿಕೆಯನ್ನ ಉಳಿಸ್ಕೋಬಹುದು. ಆದ್ರೆ ವಿಜ್ಞಾನದ ಮುಖಾಂತರ ಅದನ್ನ ಕಂಡುಹಿಡಿಯಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕನಸು ಅಷ್ಟೇ, ನಾವು ಬೇಕು ಅಂತ ಕನಸು ಬೀಳಲ್ಲ. ಅದೇನೋ ಒಂದು ಮುಂದಿನ ಘಟನೆ ನಡೆಯುತ್ತೋ ಅಥವಾ ಆಕಸ್ಮಿಕವಾಗಿಯೂ ನಮಗೆ ಗೊತ್ತಿಲ್ಲದೆ ಆ ಕನಸುಗಳು ಬೀಳುತ್ತೆ. ರೋಗಗಳು ಅಷ್ಟೇ, ಆ ರೋಗಗಳು ಕೆಲವೊಂದು ನಾವೇ ಮಾಡ್ಕೋತೀವಿ ನಮ್ಮ ಒಂದು ನೆಗ್ಲೆಕ್ಟ್ ಇಂದ. ಅಂದ್ರೆ ನಾವೇ ಅದನ್ನ ಒಂದು ಹೆಚ್ಚಿನ ಒಂದು ಕಾಳಜಿಯನ್ನ ಆರೋಗ್ಯದ ಬಗ್ಗೆ ತಗೊಳ್ಳೋದು ಇದ್ರೆ ಕೂಡ ರೋಗಗಳು ಸಂಭವಿಸುವಂತ ಲಕ್ಷಣ ಇರುತ್ತೆ. ಸಾವು, ಇದೆಲ್ಲ ರಹಸ್ಯವಾಗಿ ಉಳ್ಕೊಂಡಿದೆ ಅಂತ ಲೇಖಕರು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇದರ ಪ್ರಕಾರ ಅಂದ್ರೆ ಪ್ರಕೃತಿಯನ್ನ ಮಾನವ ಭಯಭಕ್ತಿಯನ್ನ ಇಟ್ಕೊಂಡಿರೋದಕ್ಕೆ ಇದೆಲ್ಲ ಉದಾಹರಣೆಗಳು ಅಂತ ಅವರು ಲೇಖಕರು ಕೊಡ್ತಾ ಇದ್ದಾರೆ. ಈಗ ಮುಂದೆ ನೋಡೋಣ. ಪ್ರಾಚೀನ ಜ್ಯೋತಿಷ್ಯದ ಉಗಮವು ಖಗೋಳ ಶಾಸ್ತ್ರದಲ್ಲಿ ಕಂಡು ಬರುತ್ತದೆ. ಅಂದ್ರೆ ಪ್ರಾಚೀನ ಜ್ಯೋತಿಷ್ಯ, ಇಂದಿನ ಕಾಲದ ಜ್ಯೋತಿಷ್ಯ ಖಗೋಳ ಶಾಸ್ತ್ರದಲ್ಲಿ ಕಂಡು ಬರುತ್ತದೆ. ಖಗೋಳ ಶಾಸ್ತ್ರ ಅಂದ್ರೆ ಆಕಾಶ ಕಾಯಗಳು, ಆಕಾಶ ಮಂಡಲ, ಆಕಾಶದಲ್ಲಿ ಏನೆಲ್ಲ ಇರುತ್ತೋ ಅಲ್ಲಿ ಕಾಣುವಂಥದ್ದು, ನಕ್ಷತ್ರ ಆಗಿರ್ಬೋದು, ಗ್ರಹಗಳಾಗಿರ್ಬೋದು, ಇದನ್ನೆಲ್ಲ ನಾವು ಖಗೋಳ ಶಾಸ್ತ್ರದಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತಾರೆ. ಖಗೋಳ ಶಾಸ್ತ್ರವು ವಿಜ್ಞಾನವಾದ್ದರಿಂದ ಅದು ಬೆಳೆಯುತ್ತಾ ಬಂದಿದೆ. ವಿಜ್ಞಾನದ ಎಲ್ಲಾ ಪ್ರಯೋಗಗಳು ತಾತ್ಕಾಲಿಕವಾಗಿದ್ದು ಅಧಿಕಾರಯುಕ್ತವಾಗಿ ಕುರುಡಾಗಿ ಅದು ಮಾತನಾಡುವುದಿಲ್ಲ. ವಿಜ್ಞಾನದ ಎಲ್ಲಾ ಸಿದ್ಧಾಂತಗಳು, ನಿಯಮಗಳು ಹೊಸ ಸಂಶೋಧನೆಯ ಬೆಳಕಿನಲ್ಲಿ ಪುನರ್ರಚಿತವಾಗುತ್ತದೆ. ಇಂದಿನ ಕಾಲದಲ್ಲಿ, ಪ್ರಾಚೀನ ಕಾಲದಿಂದಲೂ ಈ ಜ್ಯೋತಿಷ್ಯ ಅನ್ನೋದು ಖಗೋಳ ಶಾಸ್ತ್ರದಿಂದನೇ ಬಂದಿದೆ. ಅಂದ್ರೆ ಜ್ಯೋತಿಷ್ಯ ಅನ್ನೋದು ಬೇರೆ ಅಲ್ಲ, ಖಗೋಳ ಶಾಸ್ತ್ರದಿಂದ. ಅಂದ್ರೆ ಜ್ಯೋತಿಷ್ಯದಲ್ಲೂ ಕೂಡ ನಕ್ಷತ್ರಗಳ ಬಗ್ಗೆ, ನಕ್ಷತ್ರಗಳ ಸ್ಥಾನಮಾನಗಳ ಬಗ್ಗೆ ಹೇಳ್ತಾರೆ. ಆ ಖಗೋಳ ಶಾಸ್ತ್ರದಲ್ಲೂ ಕೂಡ ನಕ್ಷತ್ರಗಳು ಎಲ್ಲೆಲ್ಲಿರುತ್ತೆ, ಸೂರ್ಯ, ಚಂದ್ರ, ಭೂಮಿ, ಈ ತರ ನಕ್ಷತ್ರಗಳ ಬಗ್ಗೆನೂ ಕೂಡ ನಾವು ಕಲಿಯುವಂತ ವಿಚಾರವೇ ಖಗೋಳ ಶಾಸ್ತ್ರ. ಇದೆರಡೂ ಕೂಡ ಅಂದ್ರೆ ಜ್ಯೋತಿಷ್ಯ ಉಗಮವಾಗಿದ್ದೇ ಈ ಒಂದು ಖಗೋಳ ಶಾಸ್ತ್ರದಿಂದ ಹೇಳ್ತಾರೆ. ಹಾಗೆ ಖಗೋಳ ಶಾಸ್ತ್ರವು ವಿಜ್ಞಾನವಾಗಿದ್ದರಿಂದ ವಿಜ್ಞಾನವೂ ಕೂಡ ಅಲ್ಲಿ ಖಗೋಳ ಶಾಸ್ತ್ರದಿಂದನೇ ಉಗಮವಾಗಿದೆ. ಸೊ ಖಗೋಳ ಶಾಸ್ತ್ರದಿಂದ ಜ್ಯೋತಿಷ್ಯ ಉಗಮವಾಗಿದೆ, ಇಲ್ಲಿ ವಿಜ್ಞಾನವೂ ಖಗೋಳ ಶಾಸ್ತ್ರವೂ ಒಂದೇ. ಹಾಗೆ ವಿಜ್ಞಾನದಲ್ಲಿ ಏನೆಲ್ಲ ನಾವು ಪ್ರಯೋಗಗಳು, ಅಲ್ಲಿ ಒಂದು ಅಧಿಕಾರಯುಕ್ತವಾದಂತ ವಾದಗಳು ಆಗಿರುತ್ತೆ, ಮಾತನಾಡುವುದು, ಆ ಸಿದ್ಧಾಂತಗಳಿರುತ್ತೆ, ನಿಯಮಗಳಿರುತ್ತೆ, ಹೊಸ ಸಂಶೋಧನೆಗಳು, ಹೀಗೆ ಹೊಸ ಅಂದ್ರೆ ಹಳೆಯ ಒಂದು ಖಗೋಳ ಶಾಸ್ತ್ರ ಹೊಸದಾದಂತ ಸಿದ್ಧಾಂತಗಳ ಜೊತೆಗೆ, ಪ್ರಯೋಗಗಳ ಜೊತೆಗೆ ಸಂಶೋಧನೆಗಳನ್ನ ನಡೆಸ್ತಾ ಪುನರ್ ರಚಿತವಾಗಿ ವಿಜ್ಞಾನವಾಗಿ ಮುಂದುವರಿತಾ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಮುಂದೆ ಯಾವುದೇ ಒಂದು ವಿಷಯ ವಿಜ್ಞಾನವೆನಿಸಿಕೊಳ್ಳಬೇಕಾದರೆ ಅದು ವಸ್ತುನಿಷ್ಠತೆ, ಒಂದು ವಿಜ್ಞಾನ, ಯಾವುದೇ ಒಂದು ವಿಷಯ ವಿಜ್ಞಾನ ಅನ್ನಿಸ್ಬೇಕಾದ್ರೆ ಅಲ್ಲಿ ಏನಿರ್ಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ಅಲ್ಲಿ ವಸ್ತುನಿಷ್ಠತೆ, ಆ ವಸ್ತುವಿನ ಒಂದು ಪರ್ಟಿಕ್ಯುಲರ್ ಅಂದ್ರೆ ಅದು ಒಂದು ನಿಷ್ಠತೆ ಇರಬೇಕು, ಪುನರಾವೃತ್ತಿಯ ಸಾಮರ್ಥ್ಯ ಇರಬೇಕು, ದೃಢತೆ ಇರಬೇಕು, ವಿಶ್ವಮಾನ್ಯತೆ ಇರಬೇಕು. ಈ ಎಲ್ಲ ರೀತಿಯ ಅಂಶಗಳನ್ನು ತೃಪ್ತಿಪಡಿಸಬೇಕಾಗುತ್ತದೆ. ವಿಜ್ಞಾನದ ಎಲ್ಲ ಶಾಖೆಗಳು ಅಪೂರ್ಣತೆಯಲ್ಲಿಯೇ ಆರಂಭವಾಗುತ್ತದೆ. ಅಪೂರ್ಣತೆಯಿಂದ ಪೂರ್ಣತೆ ಕಡೆಗೆ ಹೋಗೋದೇ ವಿಜ್ಞಾನ. ಅಂದ್ರೆ ಎಲ್ಲ ಅಪೂರ್ಣವಾಗಿರುತ್ತೆ. ಒಂದು ವಿಚಾರದ ಬಗ್ಗೆ, ಒಂದು ವಸ್ತುವಿನ ಬಗ್ಗೆ ಒಂದು ಪರ್ಟಿಕ್ಯುಲರ್ ಆದಂತ ಯಾವುದೇ ಒಂದು ಕ್ಲಾರಿಟಿ ಅಂದ್ರೆ ಒಂದು ನಿರ್ದಿಷ್ಟವಾದ ನಿಷ್ಠತೆ ಇರೋದಿಲ್ಲ. ಅದನ್ನೆಲ್ಲ ಕಂಡುಹಿಡಿಯೋದೇ ಪ್ರಾಯೋಗಿಕವಾಗಿ ವಿಜ್ಞಾನ. ಆ ವಿಜ್ಞಾನದಲ್ಲಿ ವಸ್ತುನಿಷ್ಠತೆ ಇರಬೇಕು, ಪುನರಾವೃತ್ತಿಯ ಸಾಮರ್ಥ್ಯ ಇರಬೇಕು. ಅದಕ್ಕೆ ಇದೆ, ಇಂತಹ ಸಾಮರ್ಥ್ಯ ಇದೆ ಅಂತ ಹೇಳಬೇಕು, ಇಂತಹ ದೃಢತೆ ಇದೆ ಅಂತ ಹೇಳಬೇಕು. ಅದು ವಿಶ್ವಮಾನ್ಯತೆಯನ್ನ ಎಲ್ಲರಿಂದಲೂ, ಇಡೀ ಪ್ರಪಂಚದಲ್ಲಿ ಎಲ್ಲರಿಂದಲೂ ಅದು ಸಹಿ ಅಂದ್ರೆ ಮಾನ್ಯತೆಯನ್ನ ಪಡ್ಕೊಂಡಿರ್ಬೇಕು. ವಾದ, ತರ್ಕ, ಚರ್ಚೆ ಎಲ್ಲದಕ್ಕೂ
ಸಹಿಯಾಗಿರ್ಬೇಕು, ಸರಿ ಅಂತ ಅನ್ನಿಸ್ಕೋಬೇಕು. ಆಗ ಮಾತ್ರ ಅದು ವಿಜ್ಞಾನ ಅಂತ ಅನ್ನಿಸ್ಕೊಳ್ಳುತ್ತೆ, ಅದು ತೃಪ್ತಿ ಪಡಿಸ್ಕೊಳ್ಳುತ್ತೆ. ವಿಜ್ಞಾನದ ಎಲ್ಲ ಶಾಖೆಗಳು ಕೂಡ ಅಪೂರ್ಣತೆಯಿಂದ ಪೂರ್ಣತೆಯ ಕಡೆಗೆ ಹೋಗುತ್ತೆ, ಆ ಪೂರ್ಣತೆಯಿಂದ ಪ್ರಾರಂಭ ಆಗುತ್ತೆ ಅಂತ ಲೇಖಕರು ಈ ಒಂದು ವಿಜ್ಞಾನದ ಒಂದು ಪರ್ಟಿಕ್ಯುಲರ್ ವಿಜ್ಞಾನ ಒಂದು ವಸ್ತುನಿಷ್ಠವಾದದ್ದು ಅಂತ ಹೇಳ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ವಿಜ್ಞಾನ ಅನ್ನಿಸ್ಕೋಬೇಕಾದ್ರೆ ಅಲ್ಲಿ ಈ ತರದೆಲ್ಲ ಅಂಶಗಳಿರ್ಬೇಕು, ಆಗ ಅದನ್ನ ವಿಜ್ಞಾನ ಅಂತ ಹೇಳ್ತೀವಿ ಅಂತ ಅವರು ವಿಜ್ಞಾನಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ. ಮುಂದೆ ಇದಕ್ಕೆ ಕಾರಣ ಜ್ಞಾನದ ಮಿತಿ ಮತ್ತು ಆ ಕಾಲದಲ್ಲಿ ಬಳಕೆಯಲ್ಲಿದ್ದ ಒರಟಾದ ಉಪಕರಣಗಳು, ಕೆಲವು ಸಂದರ್ಭಗಳಲ್ಲಿ ತಪ್ಪು ಗ್ರಹಿಕೆಗಳು ಕೂಡ ಈ ಬಗೆಯ ಅಪೂರ್ಣತೆಗೆ ಕಾರಣವಾಗುತ್ತವೆ. ನಿರಂತರ ಸತ್ಯ ಶೋಧನೆಯ ಹಂಬಲ ವಿಜ್ಞಾನದ ಮಹೋನ್ನತಿಯಾಗಿದೆ. ಅಂದ್ರೆ ಇಂದಿನ ಕಾಲದಲ್ಲಿ ಇದ್ದಂತಹ ಜ್ಞಾನದ ಮಿತಿ ಮತ್ತು ಒರಟಾದ ಉಪಕರಣಗಳು, ಅಂದ್ರೆ ಇಂದಿನ ಕಾಲದಲ್ಲಿ ವಿಜ್ಞಾನ ಅಷ್ಟೊಂದು ಮುಂದುವರೆದಿರಲಿಲ್ಲ, ಅದು ಅಪೂರ್ಣವಾದದ್ದು ಅಂತ ಹೇಳ್ಬಿಡ್ತಾ ಇದ್ರು. ವಿಜ್ಞಾನದ ಕಡೆ ಜಾಸ್ತಿ ಒಲವಿರ್ತಿರ್ಲಿಲ್ಲ ಪೂರ್ವಜರಲ್ಲಿ. ಅವರಲ್ಲಿ ಏನು ಪ್ರಕೃತಿ, ನಂಬಿಕೆ, ಸಂಪ್ರದಾಯ, ಜ್ಯೋತಿಷ್ಯ ಇಂಥದ್ದಕ್ಕೆ ಹೆಚ್ಚಿನ ಒಂದು ಒಲವಿತ್ತು, ಒತ್ತಿತ್ತು. ಅವರು ಅದನ್ನೇ ನಂಬ್ತಾ ಇದ್ರು. ಈ ವಿಜ್ಞಾನ ಅಷ್ಟೊಂದು ಪರಿಶುದ್ಧವಾಗಿಲ್ಲ, ಅಷ್ಟೊಂದು ಮುಂದುವರೆದಿಲ್ಲ. ಯಾಕೆ? ಅದಕ್ಕೆ ಕಾರಣ ಆಗಿನ ಕಾಲದ ಜ್ಞಾನದ ಮಿತಿ, ಅಷ್ಟೊಂದು ಜ್ಞಾನ ಇರಲಿಲ್ಲ ಜನರಲ್ಲಿ ಆಗಿರ್ಬೋದು. ಮತ್ತೆ ಆ ಕಾಲದಲ್ಲಿ ಒರಟಾದ ಒಂದು ಉಪಕರಣಗಳ ಬಳಕೆ ಆಗಿರ್ತಿತ್ತು. ಅಂದ್ರೆ ಈಗ ಹೆಚ್ಚಿನ ಒಂದು ಉಪಕರಣಗಳ ಕಂಡು ಹಿಡಿದಿದ್ದಾರೆ, ಅದರಿಂದ ಹೆಚ್ಚು ಮುಂದುವರೆದಿದೆ ವಿಜ್ಞಾನ, ಟೆಕ್ನಾಲಜಿ. ಈಗಿನಷ್ಟು ಇಂದಿನ ಕಾಲದಲ್ಲಿ ಮುಂದುವರೆದಿಲ್ಲ. ಅದರಿಂದ ಒರಟಾದ ಉಪಕರಣಗಳು, ಅಂದ್ರೆ ಅದು ಸ್ವಲ್ಪ ರಫ್ ಆಗಿರ್ತಾ ಇತ್ತು, ಅಂತಹ ಉಪಕರಣಗಳನ್ನ ಉಪಯೋಗಿಸಿ ಅವರು ಕೆಲವೊಂದು ಸಂಶೋಧನೆಗಳನ್ನ ನಡೆಸ್ತಾ ಇದ್ರು. ಆಗ ಅದು ಅಲ್ಲಲ್ಲಿಗೆ ಏನು ನಿಂತೋಗ್ತಾ ಇತ್ತು. ಅದಕ್ಕೆ ಅಪೂರ್ಣತೆಯಿಂದ ಪ್ರಾರಂಭ ಆಗಿದ್ದು ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಅಪೂರ್ಣತೆಗೆ ಕಾರಣವೇ ಈ ಒಂದು ಒರಟಾದ ಉಪಕರಣ ಆಗಿರ್ಬೋದು, ಹೆಚ್ಚಿನ ಜ್ಞಾನದ ಒಂದು ಮಿತಿ ಕಡಿಮೆ ಇದ್ದಿದ್ದಾಗಿರಬಹುದು. ಈಗ ಏನಾಗಿದೆ, ನಿರಂತರ ಸತ್ಯ ಶೋಧನೆಯ ಹಂಬಲದ ವಿಜ್ಞಾನದ ಮಹೋನ್ನತಿಯಾಗಿದೆ. ಈಗ ಪ್ರಸ್ತುತ ನಿರಂತರವಾಗಿ ಪ್ರತಿದಿನ ಕೂಡ ವಿಜ್ಞಾನದ ಒಂದು ನಿರಂತರವಾದ ಸಂಶೋಧನೆಗಳು ನಡೀತಾ ಇದೆ. ಆದ್ರಿಂದ ಇವತ್ತು ನಾವು ಚಂದ್ರಲೋಕ, ಮಂಗಳ ಗ್ರಹಗಳು, ಎಲ್ಲಾ ಗ್ರಹಗಳ ಬಗ್ಗೆ ತಿಳ್ಕೊಳ್ತಾ ಬರ್ತಾ ಇದೀವಿ. ಮುಂಚೆ ಇಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು, ಗ್ರಹಗಳು ಅಂದ್ರೆ ದೇವರು, ಅದು ಬರೀ ಕಾಣ್ತಾ ಇದ್ದಿದ್ದು, ಬರೀ ಕಣ್ಣಿಗೆ ಕಾಣಿಸುವಷ್ಟು ದೂರದಲ್ಲಿ ಒಂದು ಚುಕ್ಕೆಗಳಾಗಿ ಕಾಣ್ತಾ ಇತ್ತು. ಖಗೋಳ ಮಂಡಲದಿಂದ ಆಕಾಶದಲ್ಲಿ ಕಾಯಗಳಾಗಿ ಕಾಣ್ತಾ ಇತ್ತು, ಅದೆಲ್ಲ ದೇವರುಗಳು ಅಂತ ನಾವು ಹೇಳ್ತಾ ಇದ್ವಿ. ಪ್ರಸ್ತುತ ದಿನಗಳಲ್ಲಿ ಏನಾಗಿದೆ, ನಾವು ಸಂಶೋಧನೆಗಳನ್ನ ನಡೆಸ್ತಾ ಏನಾಗಿದೆ, ಆ ಮಂಗಳ, ಆ ಬುಧ, ಆ ಗ್ರಹಗಳು ಅವುಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದವು ಅಂತ ನಾವು ಆ ಒಂದು ವಿಜ್ಞಾನದ ಹೆಚ್ಚಿನ ಸಂಶೋಧನೆ ನಡೆದಿದ್ರಿಂದ ತಿಳ್ಕೊಳ್ತಾ ಬರ್ತಾ ಇದ್ದೀವಿ ಅಂತ. ಆಗಿನ ಕಾಲದ ನಂಬಿಕೆಗೂ ಈಗಿನ ಕಾಲದ ಸಂಶೋಧನೆಗೂ ಅಜಗಜಾಂತರವಾದಂತ ವ್ಯತ್ಯಾಸ ಇದೆ, ಅಂದ್ರೆ ತುಂಬಾ ವ್ಯತ್ಯಾಸ ಕಾಣ್ತಾ ಇದೆ ಅಂತ ಹೇಳ್ತಿದೀವಿ. ಈಗ ಮುಂದೆ ನೋಡಿ, ವಿಜ್ಞಾನದ ಇತರ ಶಾಖೆಗಳಂತೆ ಪ್ರಾಚೀನ ಖಗೋಳಶಾಸ್ತ್ರ ಸಹ ಹಲವಾರು ತಪ್ಪು ಗ್ರಹಿಕೆಗಳನ್ನು ಪಡೆದುಕೊಂಡಿತ್ತು. ನಕ್ಷತ್ರ, ಖಚಿತವಾದ ಆಕಾಶ ಮತ್ತು ಚಂದ್ರ ಮೊದಲಿನಿಂದಲೂ ಮನುಷ್ಯನನ್ನು ಆಕರ್ಷಿಸಿದ್ದವು. ಕುತೂಹಲ ಮತ್ತು ಸೂಕ್ಷ್ಮ ನಿರೀಕ್ಷಣಾ ಶಕ್ತಿ ಇರುವ ಜನರು ಅವುಗಳ ಬಗ್ಗೆ ಮತ್ತಷ್ಟು ತಿಳಿಯಲು ಪ್ರಯತ್ನಿಸಿದರು. ಅದೇ ನಾನು ಈಗ ಹೇಳ್ದೆ, ಇದಕ್ಕಿಂತ ಮುಂಚೆ ಹೇಳಿದಾಗೆ ವಿಜ್ಞಾನದ ಇತರ ಶಾಖೆಗಳಂತೆ ಪ್ರಾಚೀನ ಖಗೋಳಶಾಸ್ತ್ರ ಹಲವಾರು ತಪ್ಪು ಗ್ರಹಿಕೆಗಳಿಂದ ಇದ್ದವು, ತಪ್ಪಾದಂತ ಗ್ರಹಿಕೆಗಳಿತ್ತು. ಚಂದ್ರ ದೇವರು, ಸೂರ್ಯ ದೇವರು, ಆಕಾಶ, ಗ್ರಹಗಳು ಇವುಗಳೆಲ್ಲ ದೇವರು ಅಂತ ನಂಬ್ತಾ ಇದ್ದಂತ ಕಾಲ ಅದು ಖಗೋಳಶಾಸ್ತ್ರದ ಹಿಂದಿನ ಕಾಲ. ಅದು ತಪ್ಪು ಗ್ರಹಿಕೆ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಈಗ ಖಚಿತವಾಗಿ ನಮಗೆ ನಕ್ಷತ್ರಗಳೇನು, ಆಕಾಶ ಅಂದ್ರೇನು, ಚಂದ್ರ ಅಂದ್ರೇನು, ಇವುಗಳ ಬಗ್ಗೆ ಜನರು ಏನಾಗ್ತಾ ಇದೆ ಆ ಒಂದು ತಿಳ್ಕೊಳ್ತಾ ಬರ್ತಾ ಇದ್ದಾರೆ. ಮೊದಲಿನಿಂದಲೂ ಮನುಷ್ಯನನ್ನ ಆಕರ್ಷಿಸ್ತಾ ಇದ್ದಿದ್ದು ಚಂದ್ರ ಮತ್ತೆ ಆಕಾಶ ಮತ್ತೆ ನಕ್ಷತ್ರಗಳು. ಇವುಗಳು ಕುತೂಹಲ, ಸೂಕ್ಷ್ಮ ನಿರೀಕ್ಷಣಾ ಶಕ್ತಿ ಇರುವ ಜನರು ಇವುಗಳ ಬಗ್ಗೆ ಮತ್ತಷ್ಟು ತಿಳಿಯಲು ಪ್ರಯತ್ನಿಸ್ತಿದ್ದಾರೆ. ಅಂದ್ರೆ ಚಂದ್ರ ಅನ್ನೋದು ಆಕರ್ಷಣೀಯವಾದಂತ ಒಂದು ನಕ್ಷತ್ರ. ಅಂದ್ರೆ ಆ ಚಂದ್ರ ಅಂದ್ರೆ ಸಾಕು,
ಪುಟ್ಟ ಮಕ್ಕಳಿಂದ ಹಿಡಿದು ಎಲ್ರಿಗೂ ಕೂಡ ಆಕರ್ಷಣೆಯಾಗುವಂತಹ ಒಂದು ವಸ್ತು ಅದು. ಆ ಚಂದ್ರನ ಬಗ್ಗೆ ಈಗ ಹೆಚ್ಚು ಹೆಚ್ಚು ತಿಳ್ಕೊಳ್ತಾ ಹೋಗ್ತಾ ಇದ್ದಾರೆ. ಆಕಾಶದ ಬಗ್ಗೆನೂ ಕೂಡ ಹೆಚ್ಚು ಹೆಚ್ಚು ತಿಳ್ಕೊಳ್ತಾ ಹೋಗ್ತಾ ಇದ್ದಾರೆ. ಆಗ ಆಕರ್ಷಣೆಯಾಗಿದ್ದಂತ ಚಂದ್ರ ಇವತ್ತು ಅದರ ಪೂರ್ಣವಾದಂತ ಮಾಹಿತಿಯನ್ನ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಅದಕ್ಕೆ ಕಾರಣ ಯಾರು? ವಿಜ್ಞಾನ ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಅಂದ್ರೆ ವಿಜ್ಞಾನ ಅಷ್ಟೊಂದು ಮುಂದುವರೆದಿದೆ. ಮುಂದೆ ಆಗ ವಿಷಯವನ್ನು ತಿಳಿಯಲು ಅವರಿಗೆ ಕಣ್ಣು ಮಾತ್ರ ಏಕೈಕ ಸಾಧನವಾಗಿತ್ತು. ಪ್ರಾಚೀನ ಖಗೋಳಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಪ್ರಕಾರ 9 ಗ್ರಹಗಳಿದ್ದವು. ಆಗಿನ ಕಾಲದಲ್ಲಿ ಏನಾಗಿತ್ತು ಅಂದ್ರೆ ಗ್ರಹಗಳ ಬಗ್ಗೆ ನಾವು ಬರೀ ಕಣ್ಣುಗಳಿಂದ ಮಾತ್ರ ನೋಡ್ತಾ ಇದ್ವಿ. ಬರೀ ಕಣ್ಣುಗಳಿಂದ ನಮಗೆ ಅದನ್ನ ದೂರದಿಂದ ನೋಡ್ತಾ ಇದ್ವಿ. ಅದೊಂದು ಸಣ್ಣ ಸಣ್ಣ ಚುಕ್ಕಿಗಳಾಗಿ ಕಾಣ್ತಾ ಇತ್ತು. ಈಗ ಏನಾಗಿದೆ, ಪ್ರಾಚೀನ ಖಗೋಳಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಪ್ರಕಾರ 9 ಗ್ರಹಗಳಿದೆ. ಆಗಿನ ಕಾಲದಲ್ಲಿ ಖಗೋಳಶಾಸ್ತ್ರ ಮತ್ತು ಜ್ಯೋತಿಷ್ಯದ ಪ್ರಕಾರ 9 ಗ್ರಹಗಳಿದೆ. ಇವತ್ತಿಗೂ ಕೂಡ ಜ್ಯೋತಿಷ್ಯದ ಪ್ರಕಾರ 9 ಗ್ರಹಗಳಿದೆ. ವಿಜ್ಞಾನದ ಪ್ರಕಾರನೂ 9 ಗ್ರಹಗಳೇ ಇದೆ. ಅವು ಸೂರ್ಯ, ಆ 9 ಗ್ರಹಗಳು ಸೂರ್ಯ, ಚಂದ್ರ, ರಾಹು, ಕೇತು, ಬುಧ, ಶುಕ್ರ, ಮಂಗಳ, ಗುರು ಮತ್ತು ಶನಿ. ಆದರೆ ಸೂರ್ಯ ಚಂದ್ರರು ಗ್ರಹಗಳಲ್ಲ. ಸೂರ್ಯ ನಕ್ಷತ್ರವಾದರೆ ಚಂದ್ರ ಏನು ಪ್ರಸ್ತುತ ಈಗ ನಾವು ಕಂಡುಹಿಡಿಯುವುದು. ಪ್ರಾಚೀನ ಕಾಲದಲ್ಲಿ ಖಗೋಳಶಾಸ್ತ್ರ ಜ್ಯೋತಿಷ್ಯ ಏನ್ ಹೇಳ್ತಿತ್ತು, 9 ಗ್ರಹಗಳಿತ್ತು. ಅವುಗಳಲ್ಲಿ ಸೂರ್ಯ, ಚಂದ್ರ, ರಾಹು, ಕೇತು, ಬುಧ, ಶುಕ್ರ, ಮಂಗಳ, ಗುರು ಮತ್ತು ಶನಿ 9 ಗ್ರಹಗಳು. ಇವತ್ತಿಗೂ ಕೂಡ ಪ್ರತಿಯೊಬ್ರು ದೇವಸ್ಥಾನಕ್ಕೆ ಹೋಗ್ತಾರೆ. 9 ಗ್ರಹಗಳ ಸುತ್ತು 9 ಸುತ್ತು ಸುತ್ತುತ್ತಾರೆ. ಗ್ರಹಗಳ ದೋಷ ನಿವಾರಣೆಗೆ ಪೂಜೆ ಮಾಡಿಸ್ಕೋತಾರೆ. ಆ ನಂಬಿಕೆ ಅನ್ನೋದು ವಿಜ್ಞಾನ ಎಷ್ಟೇ ಮುಂದುವರೆದ್ರು ಅದು ಇದೆ. ಆದ್ರೆ ಪ್ರಸ್ತುತ ಲೇಖಕರು ವಿಜ್ಞಾನದ ವಿಷಯದಲ್ಲಿ ಅಧ್ಯಯನ ಹೆಚ್ಚು ಮಾಡಿರೋದ್ರಿಂದ, ಅವರಿಗೆ ವಿಜ್ಞಾನದ ಕಡೆ ಹೆಚ್ಚು ಒಲವಿದ್ದುದರಿಂದ ಜ್ಯೋತಿಷ್ಯದ ಅರ್ಥ ಪೂರ್ಣವಲ್ಲ ಅನ್ನೋದನ್ನ ಅವರು ಈ ಉದಾಹರಣೆಗಳನ್ನ ಕೊಡ್ತಾ ಹೇಳ್ತಾ ಇದ್ದಾರೆ. ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಇದೆಲ್ಲ ಗ್ರಹಗಳು ಖಗೋಳಶಾಸ್ತ್ರದ ಪ್ರಕಾರ, ಜ್ಯೋತಿಷ್ಯದ ಪ್ರಕಾರ, ಆದ್ರೆ ಅಲ್ಲಿ ಸೂರ್ಯ, ಚಂದ್ರ ಗ್ರಹಗಳೇ ಅಲ್ಲ. ಹಾಗಾದ್ರೆ ಅವುಗಳಲ್ಲಿ ಸೂರ್ಯ ಅನ್ನೋದು ಒಂದು ನಕ್ಷತ್ರ, ಮಿನುಗುವ ನಕ್ಷತ್ರ. ಚಂದ್ರ ಅನ್ನೋದು ಒಂದು ಉಪಗ್ರಹ, ಸ್ಯಾಟಿಲೈಟ್ ಅಂದ್ರೆ ಉಪಗ್ರಹ ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ರಾಹುಕೇತುಗಳು ಅಸ್ತಿತ್ವದಲ್ಲೇ ಇಲ್ಲ. ಜ್ಯೋತಿಷ್ಯದ ಪ್ರಕಾರ ಸೂರ್ಯ, ಚಂದ್ರ, ರಾಹು, ಕೇತು, ಬುಧ, ಶುಕ್ರ, ಮಂಗಳ, ಗುರು, ಶನಿ ಅಂತ ಇದೆ. ಅದರಲ್ಲಿ ರಾಹುಕೇತುಗಳು ಗ್ರಹಗಳೇ ಅಲ್ಲ, ಅದು ಅಸ್ತಿತ್ವದಲ್ಲಿ ಇಲ್ಲದಂತ ಗ್ರಹ ಅಂತ ಹೇಳ್ತಿದ್ದಾರೆ. ಅವು ಅವರ ಕಲ್ಪನೆಯ ಕೃತಕ ಬಿಂದುಗಳು ಅಷ್ಟೇ. ಇದು ಕಲ್ಪನೆಯ ಕೃತಕ ಬಿಂದುಗಳು. ಯಾರ? ಜ್ಯೋತಿಷಿಗಳ. ಜ್ಯೋತಿಷ್ಯದ ಆಧಾರವಾಗಿರುವ 9 ಗ್ರಹಗಳಲ್ಲಿ 2 ಗ್ರಹಗಳೇ ಇಲ್ಲ. ಹಾಗಾದ್ರೆ 9ರಲ್ಲಿ 2 ಹೋದ್ರೆ ಎಷ್ಟಾಯ್ತು? 7 ಗ್ರಹಗಳು ಮಾತ್ರ. ಹಾಗಾದ್ರೆ ವಿಜ್ಞಾನಿ ಲೇಖಕರು ಹೇಳೋ ಪ್ರಕಾರ ರಾಹುಕೇತು ಗ್ರಹಗಳೇ ಅಲ್ಲ, ಅವುಗಳು ಒಂದು ಕೃತಕ ಬಿಂದುಗಳು. ಅಂದ್ರೆ ಅವರೇ ಒಂದು ಕಾಲ್ಪನಿಕವಾಗಿ ಕಲ್ಪಿಸಿಕೊಂಡಂತ ಒಂದು ಗ್ರಹ ಈ ರಾಹುಕೇತುಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದಲ್ಲದೆ ಜ್ಯೋತಿಷಿಗಳಿಗೆ ನಿಖರವಾದ ಕಾಲದ ಪರಿಕಲ್ಪನೆ ಇರಲಿಲ್ಲವಾದರೂ ಅದರ ಪ್ರಾಮುಖ್ಯ ಜ್ಯೋತಿಷ್ಯದಲ್ಲಿ ಹೆಚ್ಚಾಗಿದೆ. ಅವರಿಗೆ ನಿಖರವಾದಂತ ಒಂದು ಕಾಲದ ಪರಿಕಲ್ಪನೆ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಲೇಖಕರು. ಮುಂದೆ ನೋಡಿ ಏನ್ ಹೇಳ್ತಾರೆ ಅಂದ್ರೆ, ವಿಜ್ಞಾನದ ಪ್ರಕಾರ ಗ್ರಹಗಳು ಸೂರ್ಯನ ಭಾಗಗಳು. ಅಲ್ಲಿ ಜ್ಯೋತಿಷ್ಯದ ಪ್ರಕಾರ 9 ಗ್ರಹ ಇದೆ, ಆದ್ರೆ ಅದರಲ್ಲಿ 2 ರಾಹು, ಕೇತು ಅನ್ನೋದು ಗ್ರಹವೇ ಅಲ್ಲ. ಸೂರ್ಯ ಅನ್ನೋದು ಗ್ರಹ ಅಲ್ಲ, ಅದು ನಕ್ಷತ್ರ. ಚಂದ್ರ ಅನ್ನೋದೇನು ಉಪಗ್ರಹ ಅಂತ ಲೇಖಕರು ಹೇಳ್ತಿದ್ದಾರೆ. ಜ್ಯೋತಿಷ್ಯದ ಪ್ರಕಾರ 9 ಗ್ರಹವನ್ನ ಈ ತರ ಹೇಳ್ತಿದ್ದಾರೆ. ಇಲ್ಲಿ ವಿಜ್ಞಾನದ ಪ್ರಕಾರ ಗ್ರಹಗಳು ಸೂರ್ಯನ ಭಾಗ, ಆದ್ದರಿಂದ ಅವುಗಳು ಸೂರ್ಯನ ರೀತಿಯ ಭೌತಿಕ ಸ್ವರೂಪವನ್ನೇ ಪಡೆದುಕೊಂಡಿದೆ. ಭೌತವ ಸ್ವಾರ್ಮಿ ದೊಡ್ಡ ರಾಶಿಗಳಾಗಿರುವ ಗ್ರಹಗಳು ಭೂಮಿಯಿಂದ ಮಿಲಿಯನ್ ಗಟ್ಟಲೆ ಮೈಲಿಗಳ ದೂರದಲ್ಲಿದೆ. ಅಂದ್ರೆ ಇಲ್ಲಿ ವಿಜ್ಞಾನದ ಪ್ರಕಾರ ಸೂರ್ಯ ಅನ್ನುವಂತಹ ಒಂದು ದೊಡ್ಡದಾದ ಒಂದು ಸೌರಮಂಡಲ, ಅದರಲ್ಲಿ ಬರೋದೇ ಉಳಿದಿರುವಂತ ಸೂರ್ಯನ ಭಾಗಗಳೇ ಉಳಿದ ಗ್ರಹಗಳು ಅಂತ ಇಲ್ಲಿ ವಿಜ್ಞಾನದ ಪ್ರಕಾರ ಹೇಳ್ತಾ ಇದ್ದಾರೆ. ಅದು ಮಿಲಿಯನ್ ಗಟ್ಟಲೆ ದೂರ, ಭೂಮಿಯಿಂದ ಎಷ್ಟೋ ಮಿಲಿಯನ್ ಗಟ್ಟಲೆ ದೂರದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇವು ಮನುಷ್ಯನ ಜೀವನದ ಘಟನೆಗಳ ಮೇಲೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಗ್ರಹಿಸುವುದು ಅಸಾಧ್ಯ. ಭೂಮಿ ಇಲ್ಲಿದೆ, ಸೂರ್ಯ ಎಲ್ಲೋ ಇದ್ದಾನೆ, ಎಷ್ಟೋ ಮಿಲಿಯನ್ ಗಟ್ಟಲೆ ದೂರದಲ್ಲಿದ್ದಾನೆ. ಬಾಕಿ ಗ್ರಹಗಳೆಲ್ಲ ಆ ಸೂರ್ಯನ ಭಾಗಗಳಾಗಿರುವ ಗ್ರಹಗಳು ಕೂಡ. ಆದ್ರೆ ಜ್ಯೋತಿಷಿ ಏನ್ ಹೇಳ್ತಿದ್ದಾರೆ,
ಆ ಒಂದು ಶನಿಯ ಪ್ರಭಾವ ಇದೆ, ರಾಹುವಿನ ಪ್ರಭಾವವಿದೆ, ಕೇತುವಿನ ಪ್ರಭಾವವಿದೆ, ಬುಧನ ಪ್ರಭಾವ ಇದೆ, ಗುರುವಿನ ಪ್ರಭಾವವಿದೆ ಅಂತ ಹೇಳ್ತಾರೆ ಮನುಷ್ಯನಿಗೆ. ಮನುಷ್ಯನ ಜೀವನದಲ್ಲಿ ನಡೆಯುವಂತ ಘಟನೆಗಳಿಗೆ ಅಷ್ಟು ಮೈಲಿ ದೂರದಲ್ಲಿರುವಂತಹ ಗ್ರಹಗಳ ಪ್ರಭಾವ ಹೇಗ್ ಬೀರಲು ಸಾಧ್ಯ ಅಂತ ಕೇಳ್ತಿದ್ದಾರೆ. ಮನುಷ್ಯನ ಎಲ್ಲಾ ಗುಣಗಳನ್ನು ಗ್ರಹಗಳಿಗೆ ಆರೋಪಿಸುವುದು ಹಾಸ್ಯಾಸ್ಪದ. ಗ್ರಹಗಳ ಸ್ಥಾನಗಳು ಶುಭ, ಅಶುಭ, ಸ್ನೇಹಪರ, ಶತ್ರುಗಳು, ಸೇಡಿನ ಭಾವನೆಯನ್ನು ಹೊಂದುವು ಆಗುತ್ತವೆ ಎಂಬ ನಂಬಿಕೆ ಪ್ರಚಲಿತವಾಗಿದೆ. ಜ್ಯೋತಿಷ್ಯರ ಪ್ರಕಾರ ಏನು ಹೇಳ್ತಿದ್ದಾರೆ? ಗ್ರಹಗಳು ಮನುಷ್ಯನ ಬದುಕಿನ ಮೇಲೆ, ಅವನ ಘಟನೆಗಳ ಮೇಲೆ, ಅವನ ಶುಭ ಫಲ, ಅಶುಭ ಫಲ, ಸ್ನೇಹಪರ, ಶತ್ರು, ಇವುಗಳೆಲ್ಲದರ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಲೇಖಕರು ಹೇಳ್ತಾರೆ, ವಿಜ್ಞಾನದ ಪ್ರಕಾರ ಎಷ್ಟೋ ಮೈಲಿ ದೂರದಲ್ಲಿರುವಂತ ಈ ಗ್ರಹಗಳು ಮನುಷ್ಯನ ಈ ಎಲ್ಲಾ ನಡವಳಿಕೆ, ಬದುಕಿನ ಮೇಲೆ, ಎಲ್ಲ ಗುಣಗಳ ಮೇಲೆ ಬೀಳುತ್ತೆ ಅನ್ನುವಂಥದ್ದು ಆರೋಪ. ಅದು ಅಂದ್ರೆ ಅದನ್ನ ಆರೋಪಿಸ್ತಿದ್ದಾರೆ. ಇದು ಗ್ರಹಗಳಿಗೆ ಆರೋಪಿಸುವುದು ಅಂದ್ರೆ ಮನುಷ್ಯನಿಗೆ ನಡೆಯುವಂತ ಎಲ್ಲ ತೊಂದರೆಗಳಿಗೆ ಗ್ರಹಗಳೇ ಕಾರಣ ಅಂತ ಜ್ಯೋತಿಷಿ ಆರೋಪಿಸುವುದು ತಪ್ಪು. ಅದು ಒಂದು ರೀತಿಯಲ್ಲಿ ಹಾಸ್ಯಾಸ್ಪದ, ಅಂದ್ರೆ ತಮಾಷೆಯಾಗಿದೆ. ಅದನ್ನ ತಮಾಷೆಗೆ ಹೇಳೋ ತರ ಈಗ ಅದು ನಗು ಬರುತ್ತೆ ಅಂತ ಹಾಸ್ಯಾಸ್ಪದವಾಗಿದೆ, ಅದರಲ್ಲಿ ಯಾವುದೇ ನಂಬಿಕೆ ಇಲ್ಲ ಅಂತ ಇಲ್ಲಿ ಪ್ರಸ್ತುತ ಪಾಠದಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ನೋಡಿ, ನಮ್ಮ ಪ್ರಾಚೀನ ಜನಾಂಗದಲ್ಲಿ ತಪ್ಪಾಗಿ ಒರಟಾಗಿ ರೂಪುಗೊಂಡ ವಿಚಾರಗಳು ವಿಜ್ಞಾನ ಮತ್ತು ತಂತ್ರಜ್ಞಾನದ ಈ ಯುಗದಲ್ಲೂ ಹೆಚ್ಚಿನ ಪ್ರಭಾವವನ್ನು ಬೀರುತ್ತಿರುವುದು ದುರಾದೃಷ್ಟಕರ. ಅಂದ್ರೆ ನಮ್ಮ ಪ್ರಾಚೀನ ಜನಾಂಗದಲ್ಲಿ ತಪ್ಪಾಗಿ ಒರಟಾಗಿ ರೂಪುಗೊಂಡ ವಿಚಾರಗಳು, ಲೇಖಕರ ಪ್ರಕಾರ ಪ್ರಾಚೀನ ಯುಗದಲ್ಲಿ ಉಂಟಾದಂತಹ ಈ ಎಲ್ಲಾ ಒಂದು ನಂಬಿಕೆ ಅನ್ನೋದಿದೆಯಲ್ಲ, ಅದೆಲ್ಲ ಮೂಢನಂಬಿಕೆ. ಅವುಗಳು ಒರಟಾದಂತಹ ವಿಚಾರಗಳು, ಅದು ನಂಬಿಕೆ ಅನ್ನೋದು ಒರಟಾದಂತಹ ಒಂದು, ಅದರಲ್ಲಿ ಯಾವುದೇ ಒಂದು ಪ್ರಾಯೋಗಿಕವಾದಂತಹ ವಸ್ತುನಿಷ್ಠವಾದಂತಹ ಗುಣಗಳಿಲ್ಲದಂತ ವಿಚಾರಗಳನ್ನ ನಂಬ್ತಾ ಇದ್ರು ಪ್ರಾಚೀನ ಯುಗದ ಜನರು. ಅದು ವಿಜ್ಞಾನ ಮತ್ತು ತಂತ್ರಜ್ಞಾನದ ಈ ಯುಗದಲ್ಲೂ ಹೆಚ್ಚಿನ ಪ್ರಭಾವವನ್ನು ಬೀರುತ್ತಿರುವುದು ದುರಾದೃಷ್ಟಕರ. ಪ್ರಸ್ತುತ ಇಷ್ಟು ಮುಂದುವರೆದಿರುವಂತಹ ವಿಜ್ಞಾನ ಮುಂದುವರೆದಿದ್ದ ತಂತ್ರಜ್ಞಾನ ಮುಂದುವರೆದಿರುವಂತಹ ಈ ಯುಗದಲ್ಲೂ ಕೂಡ ಹೆಚ್ಚಿನ ಜನರು ಆ ಹಿಂದಿನ ಕಾಲದಲ್ಲಿ ನಡೆದಂತಹ ನಂಬಿಕೆಗಳನ್ನ ಇವತ್ತಿಗೂ ಕೂಡ ನಡೆಸ್ಕೊಂಡು ಬರ್ತಾ ಇರೋದು ಶೋಚನೀಯವಾದಂಥದ್ದು, ದುರಾದೃಷ್ಟಕರವಾದಂತ ವಿಚಾರ ಅಂತ ಅವರು ಹೇಳ್ತಾ ಇದ್ದಾರೆ. ಜ್ಯೋತಿಷ್ಯವು ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲ ಈ ಮೂಲ ಅಂಶಗಳನ್ನು ಅಡಿಪಾಯವಾಗಿ ಹೊಂದಿದೆ. ರಾಹುಕೇತುಗಳು ಅಸ್ತಿತ್ವದಲ್ಲಿಯೇ ಇಲ್ಲದಿರುವಾಗ ಈ ರಾಹುಕಾಲ, ಗುಳಿಗ ಕಾಲ ಸಹಜವಾಗಿಯೇ ಯಾವ ಅರ್ಥವೂ ಇರುವುದಿಲ್ಲ. ಲೇಖಕರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಜ್ಯೋತಿಷ್ಯ ಹೇಳುತ್ತೆ ಏನು ಅಂತ, ಇವತ್ತಿಗೂ ಕೂಡ ಕ್ಯಾಲೆಂಡರ್, ವೈಜ್ಞಾನಿಕವಾಗಿಯೇ ಕ್ಯಾಲೆಂಡರ್ ಪ್ರಿಂಟ್ ಆಗಿ ಬರ್ತಾ ಇರುತ್ತೆ. ಪ್ರತಿಯೊಬ್ಬರ ಮನೇಲೂ ಕ್ಯಾಲೆಂಡರ್ಗಳಿದೆ. ಕ್ಯಾಲೆಂಡರ್ ಅಲ್ಲಿ ಏನಿದೆ ಅಂತ ನೋಡಿ ನೀವೇ. ರಾಹುಕಾಲ ಇದೆ, ಗುಳಿಗ ಕಾಲ ಇದೆ, ಯಮಗಂಡ ಕಾಲ ಇದೆ. ಅನೇಕ ಶುಭ ಕಾರ್ಯಗಳನ್ನು ನಡೆಸಬೇಕಾದ್ರೆ ಇವತ್ತಿಗೂ ಅದನ್ನ ನಂಬ್ತಾ ಇದ್ದಾರೆ ಜನರು. ಈ ರಾಹು ಕಾಲದಲ್ಲಿ ಇಂಥ ಶುಭ ಕಾರ್ಯ ನಡಿಬಾರದು, ಗುಳಿಗ ಕಾಲದಲ್ಲಿ ಯಾವ ಕಾಲದಲ್ಲಿ ನಡಿಬೇಕು, ಇಂಥ ಕಾಲಗಳು ಅನ್ನ ಸೂಚಿಸುವಂಥದ್ದು ಮೂಲ ಅಂಶ ಯಾವುದ್ರದ್ದು? ಜ್ಯೋತಿಷ್ಯದ ಅಡಿಪಾಯವಾಗಿದೆ. ಇಲ್ಲಿ ರಾಹು ಕೇತು ಅನ್ನೋದೇ ಅಸ್ತಿತ್ವದಲ್ಲಿ ಇಲ್ಲ ಅಂದ್ಮೇಲೆ ಆ ರಾಹು ಕಾಲ ಎಲ್ಲಿಂದ ಬಂತು, ಯಮಗಂಡ ಕಾಲ ಎಲ್ಲಿಂದ ಬಂತು, ಗುಳಿಗ ಕಾಲ ಎಲ್ಲಿಂದ ಬಂತು ಅಂತ ಪ್ರಶ್ನಿಸ್ತಿದ್ದಾರೆ ಯಾರು? ನಮ್ಮ ಲೇಖಕರು. ಜ್ಯೋತಿಷ್ಯದ ಪ್ರಕಾರ ರಾಹು ಕಾಲದಲ್ಲಿ ಪ್ರಯಾಣ, ಮದುವೆ, ಧಾರ್ಮಿಕ ಕಾರ್ಯ, ಈ ಬಗೆಯ ಶುಭ ಕಾರ್ಯಗಳನ್ನು ನಡೆಸಬಾರದು. ಆಬ್ವಿಯಸ್ಲಿ ಎಲ್ಲರೂ ಕೂಡ ಅದನ್ನ ತಿಳ್ಕೊಳ್ಳುವಂತ ವಿಚಾರನೆ. ರಾಹು ಕಾಲದಲ್ಲಿ ನಾವೇನು ಹೇಳ್ತಾರೆ ನಮ್ಮ ಹಿರಿಯರು, ರಾಹು ಕಾಲದಲ್ಲಿ ಶುಭ ಕಾರ್ಯ ಮಾಡಬಾರ್ದು, ಪ್ರಯಾಣ ಬೆಳೆಸ್ಬೇಡ, ನೀನೆಲ್ಲಾದ್ರೂ ಶುಭಕ್ಕೆ ಹೋಗ್ತಾ ಇದೀಯಾ ಅಂದ್ರೆ ಪ್ರಯಾಣ ಬೆಳೆಸ್ಬೇಡ, ಧಾರ್ಮಿಕ ಕಾರ್ಯಗಳನ್ನ, ಧರ್ಮದ ಕಾರ್ಯಗಳನ್ನ, ಹಬ್ಬ ಹರಿದಿನಗಳನ್ನ ನಡೆಸಬಾರದು, ಅಂತಹ ಒಂದು ಶುಭ ಕಾರ್ಯಗಳನ್ನು ನಡೆಸಬಾರದು ಅಂತ ಹೇಳ್ತಾ ಇದ್ದಾರೆ ಅಂತ ಈ ಒಂದು ಉದಾಹರಣೆಗಳನ್ನ ಕೊಡ್ತಾ ಈ ಲೇಖಕರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾಕೆ ಅಂತ ಯಾವ ಉದಾಹರಣೆ ಕೊಡ್ತಾ ಇದ್ದಾರೆ ನೋಡಿ. ಈ ನಂಬಿಕೆ ನಿಜವಾದ ಪಕ್ಷದಲ್ಲಿ ರಾಹುಕಾಲದಲ್ಲಿ ಹೊರಟ ವಿಮಾನಗಳು, ರೈಲುಗಳು, ಬಸ್ಸುಗಳು ಅಪಘಾತಕ್ಕೆ ಒಳಗಾಗಬೇಕು. ಲೇಖಕರ ಪ್ರಕಾರ ರಾಹುಕಾಲದಲ್ಲಿ ಪ್ರಯಾಣ ಬೆಳೆಸಬಾರದು, ಶುಭ ಕಾರ್ಯ ಮಾಡಬಾರದು ಅಂತ ಹೇಳೋದಾದ್ರೆ, ರಾಹುಕಾಲದಲ್ಲಿ ಹೊರಟಂತ ವಿಮಾನಗಳು, ಎಷ್ಟೋ ವಿಮಾನಗಳು ರಾಹುಕಾಲದಲ್ಲಿ ಹೊರಡುತ್ತೆ, ರೈಲುಗಳು ಹೊರಡುತ್ತೆ, ಬಸ್ಸುಗಳು ಹೊರಡುತ್ತೆ,
ಆಗ ಅದೆಲ್ಲ ಆಕ್ಸಿಡೆಂಟ್ ಆಗ್ಬೇಕಲ್ವಾ, ಅಪಘಾತ ಆಗ್ಲೇಬೇಕಿತ್ತಲ್ವಾ, ಯಾಕೆ ಆಗ್ತಾ ಇಲ್ಲ ಅಂತ ಕೇಳ್ತಿದ್ದಾರೆ. ನ್ಯೂಯಾರ್ಕ್, ಚಿಕಾಗೋ, ಲಂಡನ್ ಅಂತಹ ವಿಮಾನ ನಿಲ್ದಾಣಗಳಲ್ಲಿ ಯಾವಾಗಲೂ ವಿಮಾನಗಳು ಬಂದು ಹೋಗುತ್ತಿರುತ್ತವೆ. ಅಂದ್ರೆ ಅಲ್ಲಿ ರಾವ್ ಕಾಲ ನೋಡಿ ಸ್ಕೂಲ್ಗೆ ಬರ್ತೀರಾ, ರಾವ್ ಕಾಲ ನೋಡಿ ಬಸ್ ಹತ್ತುತ್ತೀರಾ, ರಾವ್ ಕಾಲ ನೋಡಿ ಟ್ರೈನ್ ಹತ್ತುತ್ತೀರಾ, ವಿಮಾನ ಹತ್ತುತ್ತೀರಾ? ಇಲ್ಲ. ಸೊ ನಮ್ಮ ಒಂದು ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ನಾವು ಆ ವಾಹನಗಳಲ್ಲಿ ಓಡಾಡ್ತೀವಿ. ಲೇಖಕರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನ್ಯೂಯಾರ್ಕ್, ಚಿಕಾಗೋ, ಲಂಡನ್ ಅಂತಹ ಸಿಟಿಯಲ್ಲಿ, ಅಂತಹ ನಗರಗಳಲ್ಲಿ ಯಾವಾಗ್ಲೂ ವಿಮಾನ ಬರುತ್ತೆ ಹೋಗುತ್ತೆ. ಆಗ ರಾವ್ ಕಾಲದಲ್ಲಿ ಬಂದು ಇಳಿಯುತ್ತೆ. ಆಗ ಏನ್ ಹೇಳ್ಬೇಕು? ಅಂತಹ ಒಂದು ಸ್ಥಳದಲ್ಲಿ ನಡೆಯುವಂತ ಈ ಪ್ರಕ್ರಿಯೆಗೆ ರಾವ್ ಕಾಲ ನೋಡಿ ಈ ತರ ಮಾಡಿದ್ರೆ ಆಗುತ್ತಾ ಅಂತ ಅವರು ಪ್ರಶ್ನಿಸ್ತಾ ಇದ್ದಾರೆ. ಅಂದ್ರೆ ರಾವ್ ಕಾಲದಲ್ಲಿ ಗುಳಿಗೆ ಕಾಲ, ಯಮಗಂಡ ಕಾಲ ನೋಡಿ ಹೋಗ್ಬಾರ್ದು ಅಂತ ಹೇಳ್ತಾರಲ್ಲ, ಅದಕ್ಕೆ ಅವರು ಕೊಡುವಂತ ಉದಾಹರಣೆಗಳಿದು. ಈ ತರ ರೈಲು, ಬಸ್ಸು, ಟ್ರೈನುಗಳೆಲ್ಲ ಹೋಗ್ತಾ ಇದೆ, ಅದಕ್ಕೆಲ್ಲ ಲಿಮಿಟೇಷನ್, ಮಿತಿಗಳನ್ನ ಹಾಕ್ಲಿಕ್ಕೆ, ಸಮಯದ ಮಿತಿಯನ್ನು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಮುಂದೆ ಅವುಗಳು ರಾವ್ ಕಾಲವನ್ನು ತಪ್ಪಿಸಲು ಕಾಯುವುದೂ ಇಲ್ಲ. ಕಾಯ್ತಾ ಕೂತ್ರೆ ಆಗತ್ತಾ? ಆ ಬಸ್ಸು ಇಷ್ಟು ಗಂಟೆಗೆ ಹೋಗ್ಬೇಕು, ಇಷ್ಟು ಗಂಟೆಗೆ ಹೋಗ್ಬೇಕು, ಟ್ರೈನ್ ಇಷ್ಟು ಗಂಟೆಗೆ ಹೋಗ್ಬೇಕು, ಇಷ್ಟು ಗಂಟೆಗೆ ಹೋಗ್ಬೇಕು, ಅದು ಬಿಟ್ಟು ಅಯ್ಯೋ ರಾವ್ ಕಾಲ ಬಂದ್ಬಿಡ್ತು, ಈ ಟ್ರೈನ್ ಅನ್ನ ಬಿಡಬಾರ್ದು, ಈ ವಿಮಾನವನ್ನ ಬಿಡಬಾರ್ದು ಅಂತ ಏನಾದ್ರೂ ಮಿತಿ ಮಾಡ್ಲಿಕ್ಕಾಗತ್ತಾ? ಇಲ್ಲ. ರೈಲು ಹೊರಡಲು ಜ್ಯೋತಿಷ್ಯದ ಅನುಮತಿಯನ್ನು ಯಾರು ಕೇಳುವುದಿಲ್ಲ. ರೈಲು, ವಿಮಾನ ಹೊರಡ್ಲಿಕ್ಕೆ ಯಾರು ಜ್ಯೋತಿಷ್ಯದ ಒಂದು ಅನುಮತಿಯನ್ನ, ಪರ್ಮಿಷನ್ ಅನ್ನ ಕೇಳೋದು, ಅದನ್ನ ನೋಡಿ ಮಾಡೋದು ಸಾಧ್ಯ ಇಲ್ಲ. ಆದ್ರೆ ಇದು ಲೇಖಕರ ಪ್ರಕಾರ ಜ್ಯೋತಿಷಿಗಳು ಡೈಲಿ ಹೋಗುವಂತ ದೈನಂದಿಕ ಕಾರ್ಯಗಳಿಗೆ ನೀವು ರಾವ್ ಕಾಲ ನೋಡಿ ಹೊರಡಬೇಡಿ ಅಂತ ಹೇಳಲ್ಲ. ಬರೀ ಅಲ್ಲಿ ಪರ್ಟಿಕ್ಯುಲರ್ ಆದ ಶುಭ ಕಾರ್ಯಗಳಿಗೆ ಮಾತ್ರ ಅಂತ ಮೆನ್ಷನ್ ಮಾಡಿರ್ತಾರೆ. ಆದ್ರೆ ಲೇಖಕರು ವಿಜ್ಞಾನವನ್ನ ಎತ್ತಿ ಹಿಡಿದಿದ್ರಿಂದ ಅವ್ರು ಹೇಳ್ತಾ ಇರೋದು ರಾವ್ ಕಾಲವನ್ನ ತಪ್ಪಿಸಲು ಸಾಧ್ಯವಿಲ್ಲ, ಅದ್ರ ಜೊತೆಗೆ ಜ್ಯೋತಿಷ್ಯರ ಅನುಮತಿಯನ್ನ ಯಾರು ಕೇಳುವುದಿಲ್ಲ. ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ, ಅದ್ರ ಪಾಡಿಗೆ ಅದು ಬರ್ತಾ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ಮುಂದೆ ಇನ್ನೊಂದು ಉದಾಹರಣೆಯನ್ನ ಕೊಡ್ತಾರೆ. ಏನು ನೋಡಿ, ಜಾತಕಗಳು ಕೂಡ ಜ್ಯೋತಿಷ್ಯದ ಆಧಾರಗಳ ಮೇಲೆ ರಚಿತವಾಗಿದೆ. ಜಾತಕಗಳು ಹೌದು, ಪ್ರತಿಯೊಂದು ಮಗು ಹುಟ್ಟಿದ ತಕ್ಷಣ ಪ್ರತಿಯೊಬ್ರು ಕೂಡ ಜಾತಕಗಳನ್ನ ಬರೆಸ್ತಾರೆ. ಎಲ್ಲರ ಮನೆಯಲ್ಲೂ ಜಾತಕ ಬರೆಸಿರುವಂತದ್ದು ಇದ್ದೇ ಇದೆ. ಈ ನಮ್ಮ ಲೇಖಕರ ಪ್ರಕಾರ ಜಾತಕಗಳು ಕೂಡ ಜ್ಯೋತಿಷ್ಯದ ಆಧಾರದ ಮೇಲೆ ಬರೀತಾರೆ, ರಚಿಸ್ತಾರೆ ಅಂತ ಹೇಳ್ತಾರೆ. ವ್ಯಕ್ತಿ ಹುಟ್ಟಿದಾಗ ಕಂಡು ಬರುವ ಗ್ರಹಗತಿಗಳ ಆಧಾರದಿಂದ ಜಾತಕಗಳನ್ನ ಬರೆಯಲಾಗುತ್ತದೆ. ಅಂದ್ರೆ ಆ ವ್ಯಕ್ತಿ ಹುಟ್ಟಿದ ಸಮಯ, ಹುಟ್ಟಿದ ದಿನಾಂಕ, ಹುಟ್ಟಿದ ದಿನ ನೋಡಿ ಅದಕ್ಕೆ ಹೊಂದಾಣಿಕೆ, ಆ ಒಂದು ದಿನಕ್ಕೆ ಸರಿಯಾಗಿ ಅಲ್ಲಿರುವಂತಹ ಗ್ರಹಗಳ ಒಂದು ಸ್ಥಾನದ ಬಗ್ಗೆ ಅವರು ಏನ್ ಮಾಡ್ತಾರೆ, ಜಾತಕಗಳನ್ನ ಬರೀತಾರೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಜಾತಕಗಳು ಕೂಡ ಜ್ಯೋತಿಷ್ಯದ ಆಧಾರದ ಮೇಲೆ ಬರುತ್ತೆ, ರಚಿತವಾಗಿರುತ್ತೆ ಅಂತ ಲೇಖಕರು ಹೇಳ್ತಾರೆ. ವ್ಯಕ್ತಿಯ ಜೀವನದ ಎಲ್ಲಾ ಪ್ರಮುಖ ಘಟ್ಟಗಳು ಅದರಲ್ಲಿ ಸುರಕ್ಷಿತವಾಗಿ ಅಡಕವಾಗಿರುತ್ತವೆ ಎಂಬ ನಂಬಿಕೆ ಇದೆ. ಜೀವನದ ಎಲ್ಲಾ ಘಟ್ಟಗಳು, ಒಂದು ಜಾತಕ ಬರೆಸ್ಬಿಟ್ರೆ ಒಬ್ಬ ಮನುಷ್ಯನ ಪೂರ್ಣ ಹುಟ್ಟಿನಿಂದ ಸಾವಿನವರೆಗೂ ಅವನಲ್ಲಿ ನಡೆಯುವಂತ ಏರುಪೇರುಗಳೆಲ್ಲ ಜಾತಕದಲ್ಲಿ, ಭವಿಷ್ಯದಲ್ಲಿ ಅಡಗಿದೆ. ಅದನ್ನ ನೋಡಿ ಅದಕ್ಕೆ ಸರಿಯಾಗಿ ನೋಡ್ಕೊಂಡು ಬದುಕಿದ್ರೆ ಸಾಕು ಅನ್ನೋದು ಒಂದು ನಂಬಿಕೆ ಅಂತ ಲೇಖಕರು ಹೇಳ್ತಿದ್ದಾರೆ. ಗ್ರಹಗಳ ಸ್ಥಾನವು ವಿದ್ಯಾಭ್ಯಾಸ, ಮದುವೆ, ವಿದೇಶ ಪ್ರಯಾಣ, ಅಪಘಾತ, ಸಾವು ಇವುಗಳನ್ನೆಲ್ಲ ನಿರ್ಧರಿಸುತ್ತದೆ ಎಂದು ನಂಬುವುದು ಅರ್ಥರಹಿತ. ಲೇಖಕರ ಪ್ರಕಾರ ಏನು ಅಂದ್ರೆ, ಒಬ್ಬ ವ್ಯಕ್ತಿಯ ಒಂದು ಪೂರ್ಣವಾದಂತ ಭವಿಷ್ಯ ಎಲ್ಲವೂ ಕೂಡ ಸುರಕ್ಷಿತವಾಗಿದೆ ಅಂತ ನಂಬುವುದು ಯಾವುದರಲ್ಲಿ? ಜಾತಕದಲ್ಲಿ. ಆ ಜಾತಕದಲ್ಲಿ ಅವನ ವಿದ್ಯಾಭ್ಯಾಸ ಆಗಿರ್ಬೋದು, ಮದುವೆ ಆಗಿರ್ಬೋದು, ವಿದೇಶ ಪ್ರಯಾಣ ಆಗಿರ್ಬೋದು, ಮತ್ತೆ ಇನ್ನೇನು ಸಾವು ಆಗಿರ್ಬೋದು, ಅಪಘಾತಗಳಾಗಿರ್ಬೋದು, ಅವನಿಗೆ ನಡೆಯುವಂತ ಅನಿರೀಕ್ಷಿತ ಘಟನೆಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ಅದಕ್ಕೆಲ್ಲ ಜ್ಯೋತಿಷ್ಯ ನಿರ್ಧರಿಸುತ್ತೆ ಅನ್ನೋದು ಅರ್ಥರಹಿತ. ಯಾವುದೇ ಅರ್ಥ ಇಲ್ಲ, ಅದು ಅರ್ಥ ಪೂರ್ಣವಾದದ್ದೇ ಅಲ್ಲ, ಪೂರ್ಣವಾದದ್ದು ಅಂತ ಇಲ್ಲಿ ಅವರು ಈ ಒಂದು ಉದಾಹರಣೆಗಳನ್ನ ಕೊಡ್ತಾ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ ನೋಡಿ, ವಧುವರರಿಗಿಂತ ಗ್ರಹಗಳ ಪಾತ್ರ ಮದುವೆಯ ವ್ಯವಹಾರಗಳಲ್ಲಿ ಪ್ರಮುಖವಾಗಿ ಕಂಡು ಬರುತ್ತದೆ. ಒಂದು ಮದುವೆಗೆ ಒಂದು ಹುಡುಗ ಹುಡುಗಿ ಮುಖ್ಯ, ಒಂದು ವಧುವರರಿಗಿಂತ ಮುಖ್ಯವಾದದ್ದು ಅವರ ಜಾತಕಗಳು, ಅಂದ್ರೆ ಗ್ರಹಗಳ ಪಾತ್ರ ಅಲ್ಲಿ ಹೆಚ್ಚು ಕಂಡು ಬರುತ್ತೆ. ಆ ವ್ಯವಹಾರಗಳು ಪ್ರಮುಖವಾಗಿ ಕಂಡು ಬರುತ್ತೆ ಮದುವೆಯಲ್ಲಿ ಅಂತ ಹೇಳ್ತಿದ್ದಾರೆ. ಕೆಲವು ಜಾತಕಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡು
ಅವು ಬಾವಿ, ಅತ್ತೆ ಅಥವಾ ಮಾವನ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತವೆ ಎಂದು ತಿಳಿಸುತ್ತವೆ. ಕೆಲವು ಜಾತಕಗಳು ಏನ್ ಮಾಡುತ್ತೆ ಅಂದ್ರೆ ಆ ಮನೆಗೆ ಹೋದಂತಹ ಹೆಣ್ಣು ಮಗುವಿಗಿನ ಅತ್ತೆ ಹೇಗಿರ್ತಾರೆ, ಮಾವ ಹೇಗಿರ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಜಾತಕ ಹೇಳುತ್ತೆ ಅಂತ ಇಲ್ಲಿ ಒಂದು ತಮಾಷೆಯಾಗಿ ಅದನ್ನ ಲೇಖಕರು ಪ್ರಸ್ತುತಪಡಿಸ್ತಿದ್ದಾರೆ. ವಧುವರರ ಜಾತಕಗಳು ಅತ್ಯಂತ ಸಮರ್ಪಕವಾಗಿ ಕೂಡಿ ಬಂದದ್ದನ್ನ ಗಮನಿಸಿಯೇ ಆದ ಎಷ್ಟೋ ಮದುವೆಗಳು ಯಶಸ್ವಿಯಾಗಿ ಇಲ್ಲದೆ ಇರುವುದಕ್ಕೆ ನಿದರ್ಶನಗಳಿವೆ. ಅಂದ್ರೆ ಜಾತಕಗಳು ಕೂಡಿ ಬಂದು ಸರಿಯಾಗಿರುತ್ತೆ ಇವರ ಜೀವನ ಅಂತ ಅನ್ನಿಸ್ಕೊಂಡಿರುವಂತಹ ಜಾತಕಗಳ ಮದುವೆಗಳು ಎಷ್ಟೋ ಒಡೆದೋಗಿದೆ, ಮುರಿದೋಗಿದೆ, ಅವರು ಚೆನ್ನಾಗಿರೋದಿಲ್ಲ ಅವರ ಜೀವನ. ಅದಕ್ಕೆ ಎಷ್ಟೋ ಉದಾಹರಣೆಗಳಿದೆ ಅಂತ ಲೇಖಕರು ಇಲ್ಲಿ ಕೊಡ್ತಾ ಇದ್ದಾರೆ ಉದಾಹರಣೆಯನ್ನ. ಹಾಗೆ ಈ ಗುಂಪಿನಲ್ಲಿ ಜಾತಕ ಸೂಚಿಸುವುದಕ್ಕಿಂತ ಮುಂಚೆಯೇ ಕಂಡು ಬರುವ ವಿಧವೆ ವಿದುರರು ದೊರೆಯುತ್ತಾರೆ. ಸಾಮಾನ್ಯವಾಗಿ ಪ್ರಸಿದ್ಧ ಜ್ಯೋತಿಷಿಗಳು ಬಹಳ ಮಟ್ಟಿನ ನಂಬಿಕೆಗೆ ಅರ್ಹರೆಂದು ಭಾವಿಸಲಾಗುತ್ತದೆ. ಅಂದ್ರೆ ಜಾತಕ ನೋಡಿನೇ ಮದುವೆ ಆಗ್ಬೇಕು, ಆಗ ಮಾತ್ರ ಅವರ ಜೀವನ ಚೆನ್ನಾಗಿರುತ್ತೆ ಅಂತ ನಂಬಿರುವಂತಹ ಎಷ್ಟೋ ಮದುವೆಗಳು ಜಾತಕ ನೋಡಿಯೂ ಕೂಡ ಮುರಿದೋಗಿದೆ, ಅವರ ಜೀವನ ಹಾಳಾಗಿದೆ, ಅವರು ಬೇರೆ ಬೇರೆ ಆಗಿದ್ದಾರೆ, ಅಂದ್ರೆ ವಿಧವೆಗಳಾಗಿದ್ದಾರೆ, ವಿದುರರಾಗಿದ್ದಾರೆ, ಅಂದ್ರೆ ಹೆಂಡತಿ ಕಳ್ಕೊಂಡವರು, ಗಂಡ ಕಳ್ಕೊಂಡವರು ಬೇಕಾದಷ್ಟು ಜನರನ್ನ ಸಿಗ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಆ ನಂಬಿಕೆ ಮುರಿದೋಗಿದೆ. ಆದರೆ ಅವರ ಲೆಕ್ಕಾಚಾರಗಳು ಸುಳ್ಳಾಗುವುದು ಬೇಕಾದಷ್ಟು ಸಾರಿ ಕಂಡು ಬರುತ್ತದೆ. ಅಂದ್ರೆ ಜ್ಯೋತಿಷ್ಯರ ಲೆಕ್ಕಾಚಾರಗಳು ಸುಳ್ಳು ಆಗುತ್ತೆ ಅನ್ನೋದಕ್ಕೆ ಇಂತಹ ಅನೇಕ ಉದಾಹರಣೆಗಳು ಪ್ರಸ್ತುತ ದಿನಗಳಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಪ್ರಸಿದ್ಧ ಜ್ಯೋತಿಷಿಗಳು ಒಪ್ಪಿದ ಜಾತಕಗಳ ಪ್ರಕಾರ ನಡೆದ ಮದುವೆಗಳಲ್ಲೂ ಅನಿರೀಕ್ಷಿತ ದುರಂತಗಳು, ಸಂಸಾರ ವಿರಸ, ತಪ್ಪು ತಿಳುವಳಿಕೆ, ಅಸುಖ ಕಂಡುಬರುತ್ತದೆ. ಅಂದ್ರೆ ಪ್ರಸಿದ್ಧ ಜ್ಯೋತಿಷಿಗಳು, ಎಂತಹ ಫೇಮಸ್ ಆದಂತಹ ಜ್ಯೋತಿಷಿ ನೋಡಿರುವಂತಹ, ಶಾಸ್ತ್ರ ಇಟ್ಟು ನೋಡಿದಂತಹ ಜಾತಕ ಕೂಡ, ಆ ಮದುವೆ ಕೂಡ ಏನಾಗಿದೆ, ಮುರಿದಿದೆ. ಅಲ್ಲಿ ಅನಿರೀಕ್ಷಿತ ದುರಂತ ನಡೆದಿದೆ, ಅಥವಾ ವಿರಸ ಆಗಿದೆ, ತಪ್ಪು ತಿಳುವಳಿಕೆ ಆಗಿದೆ, ಅಸುಖ ಆಗಿದೆ, ಅಲ್ಲಿ ಯಾವುದೇ ನೆಮ್ಮದಿ ಇಲ್ಲ, ಸುಖ ಇಲ್ಲ. ಇದಕ್ಕೆಲ್ಲ ಜಾತಕ ಕಾರಣ. ಜಾತಕ ಸರಿ ಇದ್ರೆ ಎಲ್ಲ ಸರಿ ಇರುತ್ತೆ ಅನ್ನುವಂತ ತಪ್ಪು ತಿಳುವಳಿಕೆ ಜನರಲ್ಲಿ ಇರೋದು ತುಂಬಾ ಒಂದು ಶೋಚನೀಯ ವಿಚಾರ ಅಂತ ಲೇಖಕರು ಈ ಒಂದು ಉದಾಹರಣೆಗಳನ್ನ ಕೊಡ್ತಾ ಹೇಳ್ತಾ ಇದ್ದಾರೆ. ಜಗತ್ತಿನಲ್ಲಿಯೇ 90%ಕ್ಕೆ ಹೆಚ್ಚು ಜನರ ಮದುವೆಗಳು ಯಾವುದೇ ಜಾತಕವಿಲ್ಲದೆ ನಡೆಯುತ್ತವೆ. ಅವರ ವಿವಾಹಗಳು ಉಳಿದವರಂತೆ ಸುಖವೂ ಅಥವಾ ಅಸುಖವೂ ಆಗಿರುತ್ತದೆ. ಜಗತ್ತಿನಲ್ಲಿ 90ಕ್ಕಿಂತ ಹೆಚ್ಚಿನ ಜನರು ಜಾತಕ ನೋಡದೆ ಮದುವೆ ಆದವರಿದ್ದಾರೆ. ಅವರ ಜಾತಕದಲ್ಲಿ ಜಾತಕ ನೋಡದೆ, ಅವ್ರ ಜಾತಕದಲ್ಲಿ ಪ್ರಾಬ್ಲಮ್ ಇರ್ಲಿಲ್ವಾ, ತೊಂದರೆ ಇರ್ಲಿಲ್ವಾ, ಆದ್ರೂ ಅವರು ಅಲ್ಲಿ ಸುಖಗಳನ್ನ ಕಾಣ್ತಾ ಇದ್ದಾರೆ. ವಿವಾಹಗಳು ಸುಖವೂ ಆಗಿದೆ, ಅಸುಖವೂ ಆಗಿದೆ. ಅಂದ್ರೆ ಎಲ್ಲಾ ಸುಖ ಆಗಿದೆ ಅಂತ ಅವರು ಹೇಳ್ತಾ ಇಲ್ಲ ಲೇಖಕರು, ಅಸುಖವೂ ಆಗಿದೆ. ಆದ್ರೆ ಜಾತಕ ನೋಡಿ ಮಾಡಿದ್ರಲ್ಲೂ ಕೂಡ ಏನಿದೆ, ಸುಖವೂ ಇದೆ, ಅಸುಖವೂ ಇದೆ. ಹಾಗೆ ಜಾತಕ ನೋಡದೆ ಮಾಡಿದ್ರಲ್ಲೂ ಕೂಡ ಸುಖ ಅಸುಖ ಎರಡೂ ಇದೆ. ಹಾಗಾದ್ರೆ ಜ್ಯೋತಿಷಿ ಬೇಕಾ, ಜಾತಕ ನೋಡ್ಲೇಬೇಕಾ ಅನ್ನೋದು ಪ್ರಸ್ತುತ ಲೇಖಕರ ಒಂದು ಅಭಿಪ್ರಾಯ. ಮುಂದೆ, ಪ್ರಕೃತಿಯ ವಿಕೋಪದ ಸಂದರ್ಭದಲ್ಲಿ ಕಾಣುವ ಸಾವಿನ ಸನ್ನಿವೇಶವನ್ನು ವಿಶ್ಲೇಷಿಸಿದಾಗ ಕೂಡ ಈಗಾಗಲೇ ದುರ್ಬಲವಾಗಿರುವ, ತಪ್ಪು ದಾರಿಯಲ್ಲಿ ಹೋಗುತ್ತಿರುವ ಜ್ಯೋತಿಷ್ಯದ ಮೇಲೆ ಮಾರಕ ಪರಿಣಾಮವನ್ನು ಉಂಟು ಮಾಡುತ್ತದೆ. ಪ್ರಕೃತಿಯ ವಿಕೋಪದ ಸಂದರ್ಭದಲ್ಲಿ ಅಂದ್ರೆ ಈಗಾಗಲೇ ದುರ್ಬಲವಾಗಿರುವ, ತಪ್ಪು ದಾರಿಯಲ್ಲಿ ಹೋಗುತ್ತಿರುವ ಜ್ಯೋತಿಷ್ಯದ ಮೇಲೆ ಮಾರಕ ಪರಿಣಾಮವನ್ನು ಉಂಟು ಮಾಡುತ್ತದೆ. ಈಗ ಭೂಕಂಪ, ಇಂತಹ ಒಂದು ಭೂಕಂಪಗಳಾಗಿರ್ಬೋದು, ಅಥವಾ ಅತಿವೃಷ್ಟಿ ಅನಾವೃಷ್ಟಿಗಳು ಬೇಕಾದಷ್ಟು ನಡೆಯುತ್ತೆ. ಇದನ್ನೆಲ್ಲ ನೋಡಿದಾಗ ಜ್ಯೋತಿಷ್ಯರ ಮೇಲೆ ತಪ್ಪು ಒಂದು ಅವರು ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂತ ಒಂದು ಮನವರಿಕೆ ಜನರಿಗೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹೇಗೆ ಅಂದ್ರೆ, ವಿಮಾನ ಅಪಘಾತದಲ್ಲಿ ಎಲ್ಲಾ ದುರಾದೃಷ್ಟಶಾಲಿಗಳ ಜಾತಕವು ಒಂದೇ ಸೂಚನೆಯನ್ನು ಕೊಡುತ್ತದೆ ಎಂದು ಅಭಿಪ್ರಾಯ ಪಡುವುದು ತೀರಾ ಅಸಂಗತ. ಇದೇ ರೀತಿ ಚಂಡಮಾರುತ, ಭೂಕಂಪಕ್ಕೆ ಬಲಿಯಾದ ಎಲ್ಲ ವ್ಯಕ್ತಿಗಳ ಜಾತಕದಲ್ಲೂ ಅವನ ಸಾವಿನ ದಿನ ಒಂದೇ ರೀತಿಯಲ್ಲಿ ಸೂಚಿತವಾಗಿರುತ್ತದೆ ಎಂದು ಹೇಳುವುದು ಅಷ್ಟೇ ಸಂಬದ್ಧ. ಅಂದ್ರೆ ಲೇಖಕರು ಇದೆಲ್ಲ ಉದಾಹರಣೆ ಯಾಕೆ ಕೊಡ್ತಿದ್ದಾರೆ ಅಂದ್ರೆ, ಇದರ ಪ್ರಕಾರ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಒಂದು ಭೂಕಂಪ ಆಗಿರ್ಬೋದು, ಅತಿವೃಷ್ಟಿ ಅನಾವೃಷ್ಟಿಯಲ್ಲಿ ಎಷ್ಟೋ ಮನೆಗಳು, ಎಷ್ಟೋ ಜನರ ಪ್ರಾಣ ಹೋಗ್ಬಿಟ್ಟಿದೆ. ಹಾಗಾದ್ರೆ ಅವರೆಲ್ಲ ಪ್ರಾಣ ಒಂದೇ ದಿನ ಹೋಗುತ್ತೆ ಅಂತ ಜಾತಕದಲ್ಲಿ ಬರ್ದಿತ್ತಾ ಅಂತ ಅವರು ಕೇಳ್ತಿದ್ದಾರೆ. ಹಾಗೆ ವಿಮಾನ, ಬಸ್ಸು, ಟ್ರೈನ್ಗಳು ಆಕ್ಸಿಡೆಂಟ್ ಆಗುತ್ತೆ, ಅಪಘಾತಕ್ಕೀಡಾಗುತ್ತೆ, ಆಗ ಎಲ್ಲರೂ ಅದರಲ್ಲಿ ಸತ್ತೋಗ್ತಾರೆ. ಆಗ ಆ ಒಂದು ಅಪಘಾತದಲ್ಲಿ ಸತ್ತಂತ ಎಲ್ಲಾ ವ್ಯಕ್ತಿಗಳ ಜಾತಕ
ಜಾತಕದಲ್ಲೂ ಈ ದಿನನೇ ಈ ವಿಮಾನ ಅಪಘಾತದಲ್ಲೇ ಸಾಯ್ತಾರೆ ಅಂತ ಏನಾದ್ರೂ ಬರ್ದಿತ್ತ? ಇದೆಲ್ಲ ನಂಬಲಿಕ್ಕೆ ಸಾಧ್ಯನಾ ಅಂತ ಕೇಳ್ತಿದ್ದಾರೆ. ಹಾಗೆ ಅವರು ಮುಂದೆ ಹೇಳ್ತಾರೆ, ಜ್ಯೋತಿಷ್ಯದ ಪ್ರಕಾರ ಚಂಡಮಾರುತಕ್ಕೆ ಅಥವಾ ಭೂಕಂಪಕ್ಕೆ ಬುದ್ಧಿವಂತಿಕೆ ಹಾಗೂ ಸಮಯೋಜಿತ ಬುದ್ಧಿ ಇರಬೇಕು. ಅಂದ್ರೆ ಜ್ಯೋತಿಷ್ಯದ ಪ್ರಕಾರ ಚಂಡಮಾರುತಕ್ಕೆ ಅಥವಾ ಭೂಕಂಪಕ್ಕೆ ಬುದ್ಧಿವಂತಿಕೆ ಹಾಗೂ ಸಮಯೋಜಿತ ಬುದ್ಧಿ ಇರಬೇಕು. ಅವು ಯಾವ ಜಾತಕಗಳು ಒಂದೇ ದಿನ ಸಾವಿನ ಭವಿಷ್ಯ ಬರೆದಿದೆಯೋ ಅಂತವರನ್ನು ಮಾತ್ರ ಹುಡುಕಿಕೊಂಡು ಮರಣಕ್ಕೆ ಕಾರಣವಾಗಬೇಕು. ಲೇಖಕರು ಹೇಳ್ತಾ ಇರೋ ಪ್ರಕಾರ ಏನು ಅಂದ್ರೆ, ಜ್ಯೋತಿಷ್ಯದ ಪ್ರಕಾರ ಚಂಡಮಾರುತಕ್ಕೆ ಮತ್ತು ಭೂಕಂಪಕ್ಕೆ ಬುದ್ಧಿವಂತಿಕೆ ಮತ್ತು ಸಮಯೋಜಿತವಾದಂತಹ ಒಂದು ಬುದ್ಧಿ ಇರಬೇಕು. ಯಾವ ಜಾತಕಗಳಲ್ಲಿ ಒಂದೇ ದಿನ ಸಾವಿನ ಭವಿಷ್ಯ ಬರೆದಿದೆಯೋ ಅಂತವರನ್ನು ಮಾತ್ರ ಹುಡುಕಿಕೊಂಡು ಹೋಗಿ ಅವರು ಆ ಭೂಕಂಪದಲ್ಲಿ ಸಾಯ್ತಾರೆ, ಆ ಅತಿವೃಷ್ಟಿ ಅನಾವೃಷ್ಟಿಯಲ್ಲಿ ಸಾಯ್ತಾರೆ, ಆ ಅಪಘಾತದಲ್ಲಿ ಸಾಯ್ತಾರೆ ಅನ್ನೋ ಉದ್ದೇಶನ ಅಂತ ಅವರು ಕೇಳ್ತಿದ್ದಾರೆ. ಚಂಡಮಾರುತ ಬೀಸಿದ ಪ್ರದೇಶಗಳಲ್ಲಿ ಸುರಕ್ಷಿತವಾದ ಮನೆಗಳಲ್ಲಿ ವಾಸ ಮಾಡುವ ಶ್ರೀಮಂತರ ಅಥವಾ ಭೂಕಂಪಗಳಿಂದ ರಕ್ಷಿಸಲ್ಪಡೋ ಪ್ರದೇಶಗಳಲ್ಲಿ ಇರುವ ಪ್ರದೇಶದ ಜನರ ಜಾತಕಗಳು ಸಾವಿಗೀಡಾದ ಬಡವರಿಗಿಂತ ಉತ್ತಮ ಅದೃಷ್ಟವನ್ನು ಹೊಂದಿರಬೇಕು. ಈ ಅಂಶ ಕೂಡ ಜ್ಯೋತಿಷ್ಯದ ಟೊಳ್ಳುತನವನ್ನು ವ್ಯಕ್ತಪಡಿಸಬಲ್ಲದು. ಇಲ್ಲಿ ಅವರು ಹೇಳೋ ಪ್ರಕಾರ ಏನು ಅಂದ್ರೆ, ಇದೆಲ್ಲದರ ಪ್ರಕಾರ ಈಗ ಭೂಕಂಪ ಆದಾಗ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಎಲ್ಲ ಬೀಳುತ್ತೆ, ಕಟ್ಟಡಗಳೆಲ್ಲ ಬೀಳುತ್ತೆ, ಅದರಲ್ಲಿ ಇರುವ ಶ್ರೀಮಂತರು ಕೂಡ ಸತ್ತೋಗ್ತಾರೆ. ಆದ್ರೆ ಈ ಬಡವರು ಇದಾರಲ್ಲ, ಈ ಚಂಡಮಾರುತ ಬೀಸಿದಾಗ ಸುರಕ್ಷಿತವಾದಂತ ಸ್ಥಳಗಳಲ್ಲಿದ್ದಂತ ಶ್ರೀಮಂತರು, ಅಂದ್ರೆ ಸೇಫ್ ಆಗಿರುವಂತ ಶ್ರೀಮಂತರು, ಈ ಭೂಕಂಪ ಆಗಿರ್ಬೋದು, ಚಂಡಮಾರುತ ಆಗಿರ್ಬೋದು, ಇವುಗಳಲ್ಲೆಲ್ಲ ತಮ್ಮ ಒಂದು ಜೀವವನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಹೇಗೆ ಅಂತ ಗೊತ್ತಿರುವಂತ ಜನರು, ಶ್ರೀಮಂತರು, ಅವರ ಜಾತಕಕ್ಕಿಂತ ಈ ಬಡವರು ಅಂದ್ರೆ ಪಾಪ ಪುಟ್ಟ ಪುಟ್ಟ ಸಣ್ಣದಾದಂತ ಮನೆಗಳಲ್ಲಿ ಎಲ್ಲ ವಾಸ ಇರುವಂತ ಬಡವರು ಏನಾಗುತ್ತೆ, ಚಂಡಮಾರುತಗಳಿಗೆ ಭೂಕಂಪಗಳಿಗೆ ಬೇಗ ಬಿದ್ದು ಅವರ ಮನೆಗಳು ಒಡೆದು ಅವರು ಸತ್ತೋಗ್ತಾರೆ. ಸೊ ಅಂತಹ ಅವರಿಗಿಂತ ಅದೃಷ್ಟಶಾಲಿನಾ? ಹಾಗಾದ್ರೆ ಜ್ಯೋತಿಷ್ಯರ ಪ್ರಕಾರ ಇದನ್ನೆಲ್ಲ ನೋಡ್ಬೇಕಾದ್ರೆ ಜ್ಯೋತಿಷ್ಯ ಟೊಳ್ಳುತನವನ್ನ ವ್ಯಕ್ತಪಡಿಸುತ್ತೆ. ಅದು ಬರೀ ಪೊಳ್ಳು, ಅದು ಬರೀ ಸತ್ಯಕ್ಕೆ ದೂರ ಇರುವಂತಹ ವಿಚಾರ ಜ್ಯೋತಿಷ್ಯ ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಹೀಗೆ ಲೇಖಕರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಈ ಒಂದು ವಿಮಾನ ಗಳ ಓಡಾಟದ ಸಮಯವನ್ನ ನಿರ್ಧರಿಸೋದು ಅಥವಾ ಮದುವೆ, ಈ ಜಾತಕಗಳನ್ನೆಲ್ಲ ನೋಡಿ ಆಗುವಂತ ಮದುವೆಗಳು ಸುಖಕರವಾಗಿದೆ ಇಲ್ವಾ ಅನ್ನೋದನ್ನ ತಿಳಿಸುತ್ತಾ, ಹಾಗೆ ಅದರ ಜೊತೆಗೆ ಈ ಒಂದು ಭೂಕಂಪ, ಅತಿವೃಷ್ಟಿ ಅನಾವೃಷ್ಟಿಗಳು, ಚಂಡಮಾರುತಗಳು ಇವುಗಳಿಂದ ಬಚಾವಾದ ಜನರು ಸತ್ತೋಗಿರುವವರಿಗಿಂತ ಅದೃಷ್ಟಶಾಲಿಗಳ ಜ್ಯೋತಿಷ್ಯದ ಪ್ರಕಾರ ಈ ರೀತಿ ಅನೇಕ ಉದಾಹರಣೆಗಳನ್ನ ಕೊಡ್ತಾ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅಂತ ಈ ಒಂದು ಪಾಠದಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಮುಂದುವರಿದಂತಹ ತರಗತಿಯಲ್ಲಿ ಇದರ ಮುಂದಿನ ಭಾಗವನ್ನ ನಾವು ತಿಳ್ಕೊಳ್ಳೋಣ. ಅಲ್ಲಿಯವರೆಗೆ ಧನ್ಯವಾದಗಳು.